model that should be promotion of companies and secretary duties, nature and types of companies ಅಂದ್ರೆ ಕಂಪನಿಯ ಸ್ವರೂಪ ಮತ್ತು ಪ್ರಕಾರಗಳು ಅಥವಾ ವಿಧಗಳನ್ನು ಕರಿಬಹುದು. ಸ್ಟೇಜಸ್ ಆಫ್ ಕಂಪನಿ, ಪ್ರಮೋಷನ್ ಅಂಡ್ ಇನ್ಕಾರ್ಪೊರೇಷನ್ ಅಂಡ್ ಸರ್ಟಿಫಿಕೇಟ್ ಆಫ್ ಕಮಾನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸ್ಟೇಜ್ ಅಂತ ಕರೀತಾರೆ. ಅಂದ್ರೆ ಟೋಟಲ್ 4 ಸ್ಟೇಜಸ್ ಬರ್ತವೆ. ಪ್ರಮೋಷನ್ ಸ್ಟೇಜ್, ಇನ್ಕಾರ್ಪೊರೇಷನ್ ಸ್ಟೇಜ್, ಬಿಸ್ನೆಸ್ ಕಮಾನ್ಸ್ಮೆಂಟ್ ಸ್ಟೇಜ್, ಸರ್ಟಿಫಿಕೇಟ್ ಆಫ್ ಕಮಾನ್ಸ್ಮೆಂಟ್ ಅಂತ ಕರೀತಾರೆ. ಈ ತರ ಕೆಲವೊಂದು 4 ಸ್ಟೇಜಸ್ ನಲ್ಲಿ ಏನ್ ಮಾಡ್ಕೊಂತಾರೆ, ಕಂಪನಿ ರಚನೆ ಮಾಡ್ತಾರೆ. ಆ 4 ಸ್ಟೇಜಸ್ ನೆಕ್ಸ್ಟ್ ಫರ್ದರ್ ಸ್ಟಡೀಸ್ ಬರ್ತದೆ, ಇಲ್ಲಿ ನೆಕ್ಸ್ಟ್ ಟಾಪಿಕ್ ನಲ್ಲಿ ಬರ್ತದೆ. ಅದ್ರ ಜೊತೆಗೆ ಸೆಕ್ರೆಟರಿ ಡ್ಯೂಟೀಸ್ ಏನಾಗಾದ್ರೆ ಅಂದ್ರೆ ಕಂಪನಿ ಕಾರ್ಯದರ್ಶಿಯ ಒಂದು ಕರ್ತವ್ಯಗಳೇನು ಅಟ್ ದ ಟೈಮ್ ಆಫ್ ಪ್ರೊಸೀಜರ್ ಫಾರ್ ಇನ್ಕಾರ್ಪೊರೇಷನ್. ಇನ್ಕಾರ್ಪೊರೇಷನ್ ನಥಿಂಗ್ ಬಟ್ ಟು ರಿಜಿಸ್ಟರ್ ದ ಕಂಪನೀಸ್ ಅಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್. ಅಂದ್ರೆ ಇನ್ಕಾರ್ಪೊರೇಷನ್ ನಥಿಂಗ್ ಬಟ್ ಪ್ರಮೋಷನ್ ಮುಗಿದ್ಮೇಲೆ ಇನ್ಕಾರ್ಪೊರೇಷನ್ ಮಾಡ್ತಾರೆ. ಅಂದ್ರೆ ಒಂದು ಪ್ರವರ್ತನೆಯ ಒಂದು ಹಂತ ಮುಗಿದ್ಮೇಲೆ ಅಲ್ಲಿ ಏನ್ ಮಾಡ್ಕೊಂತಾರೆ, ನೋಂದಣಿ ಹಂತ ಅಂತ ಮಾಡ್ತಾರೆ. ಆ ನೋಂದಣಿ ಹಂತನ ಇನ್ಕಾರ್ಪೊರೇಷನ್ ಆರ್ ರಿಜಿಸ್ಟರ್ಡ್ ಸ್ಟೇಜ್ ಅಂತ ಕರೀತಾರೆ. ಆಫ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್, ಅದು ಸಾರ್ವಜನಿಕ ಕಂಪನಿ ಆಗಿರ್ಬೋದು ಅಥವಾ ಇನ್ ಕೇಸ್ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಅಥವಾ ಖಾಸಗಿ ಕಂಪನಿಗಳಾಗಿರ್ಬೋದು. ಅದ್ರ ಜೊತೆಗೆ ಇನ್ ಕೇಸ್ ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂದ್ರೆ ಭರವಸೆಯಿಂದ ಕೂಡಿದ ಕಂಪನಿಗಳು ಇರ್ತವೆ ಕೆಲವೊಂದು. ಅಂದ್ರೆ ಭರವಸೆ ಆಧಾರದ ಮೇಲೆ ಕೆಲವೊಂದು ಕಂಪನಿ ರಚನೆ ಮಾಡ್ಕೊಂಡಿರ್ತವಲ್ಲ, ಆ ಒಂದು ಕಂಪನಿಯ ಒಂದು ರಚನೆಯಲ್ಲಿ ನಮ್ಮ ಒಂದು ಕಾರ್ಯದರ್ಶಿಯ ಒಂದು ಕರ್ತವ್ಯಗಳೇನು, ದಟ್ ಈಸ್ ಅ ಸೆಕೆಂಡ್ ಮಾಡೆಲ್ ಕಂಪ್ಲೀಟ್ ಆಗಿ. ಇದ್ರ ಯಾವ ತರ ಓದ್ಬೇಕಂದ್ರೆ ಫಸ್ಟ್ ಕಂಪನಿ ಅಂದ್ರೆ ಏನು, ಟೈಪ್ಸ್ ಆಫ್ ಕಂಪನಿ, ನೆಕ್ಸ್ಟ್ ಕಂಪನಿಯ ಲಕ್ಷಣಗಳು. ಓಕೆ, ಈ ತರ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಬರ್ಬೇಕಿದ್ವಿ. ಅಂದ್ರೆ ಕಂಪನಿಯ ಹಂತಗಳು ಅಂದ್ರೆ ಇನ್ ಕೇಸ್ ಸ್ಥಾಪನೆ ಹಂತಗಳನ್ನು ಓದ್ಬೇಕಾಗ್ತದೆ. ಆ ತರ ಅಲ್ಲಿ ಏನ್ ಮಾಡ್ಬೇಕು, ಇದನ್ನ ಕಲಿಬೇಕಾಗ್ತದೆ. ಓಕೆ, ಫಸ್ಟ್ ಅಲ್ಲಿ ಇನ್ ಕೇಸ್ ಕಂಪನಿ ಅಂದ್ರೆ ಏನಾಗಾದ್ರೆ ಆಲ್ರೆಡಿ ನಿಮ್ಗೆ ನೋಟ್ಸ್ ಹಾಕಿದ್ವಿ, ಅಲ್ಲಿ ಬರ್ಕೊಂಡ್ರಲ್ಲ ಅಲ್ಲಿ ಆಲ್ರೆಡಿ. ಫಸ್ಟ್ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಕಂಪನೀಸ್ ಅಂದ್ರೆ ಇದು ವರ್ಡ್ ಮೀನಿಂಗ್ ಅಂತ ತಗೊಳ್ರಿ. ಇದನ್ನ ಆಲ್ರೆಡಿ ಇಂಗ್ಲಿಷ್ ಮೀಡಿಯಂ ಬರ್ಕೊಂಡಿರ್ತೀರಿ. ದ 2 ಲ್ಯಾಟಿನ್ ವರ್ಡ್ಸ್ ವಿಚ್ ಫ್ರಮ್ ದ ಟರ್ಮ್ ಕಂಪನಿ ಆರ್ ಕಾಮ್ ಅಂಡ್ ಪೇನ್ಸ್. ಅಂದ್ರೆ 2 ಲ್ಯಾಟಿನ್ ಪದಗಳಿಂದ ಬಂದಂತ ಒಂದು ಪದನೇ ಕಂಪನಿ. ಅದರಲ್ಲಿ 2 ಪದ ಇದಾವೆ, ಯಾವುದು, ಕಾಮ್ ಅಂಡ್ ಪೇನ್ಸ್. ಹಿಯರ್ ಕಾಮ್ ಮೀನ್ಸ್ ಟುಗೆದರ್ ಅಂಡ್ ಪೇನ್ ಮೀನ್ಸ್ ಬ್ರೀಡ್ ಅಂತ ಕರೀತಾರೆ. ಅಂದ್ರೆ ಕಾಮ್ ಅಂದ್ರೆ ಅಲ್ಲಿ ಏನ್ ಮಾಡ್ಕೊಂತಾರೆ, ಟುಗೆದರ್ ಜೊತೆಗೂಡಿ, ಪೇನ್ಸ್ ಅಂದ್ರೆ ಒಟ್ಟುಗೂಡಿ, ಇನ್ ಕೇಸ್ ಅಂತಲ್ಲಿ ವ್ಯವಹರಿಸು ಅಥವಾ ಇನ್ ಕೇಸ್ ವ್ಯವಹಾರಗಳನ್ನು ಮಾಡು ಅಥವಾ ಪೇನ್ಸ್ ಬ್ರೀಡ್ ಅಂತ ಕರೀತಾರೆ. ಓಕೆನಾ. ಅದರಲ್ಲಿ ಹಿಯರ್ ದ ಬ್ರೀಡ್ ಮೀನ್ಸ್ ಟು ಅಂಡರ್ಸ್ಟ್ಯಾಂಡ್ ಆಸ್ ರಿಟರ್ನ್ಸ್ ಆಫ್ ದಿ ಬಿಸ್ನೆಸ್. ಅಂದ್ರೆ ಬಿಸ್ನೆಸ್ ನ ಒಂದು ವ್ಯವಹಾರಗಳನ್ನು ಕೈಗೊಳ್ಳೋದು ಅಂದ್ರೆ ಬ್ರೀಡ್ ನಥಿಂಗ್ ಬಟ್ ಟು ಅಂಡರ್ಸ್ಟುಡ್ ಆಸ್ ರಿಟರ್ನ್ಸ್ ಆಫ್ ದಿ ಬಿಸ್ನೆಸ್. ಅಂದ್ರೆ ನಮ್ಮ ಒಂದು ವ್ಯವಹಾರದಲ್ಲಿ ಒಟ್ಟುಗೂಡಿಸ್ಕೊಂಡು ಹೋಗಿ ವ್ಯವಹಾರಗಳನ್ನು ಕೈಗೊಂಡ್ರೆ ಅದನ್ನ ಬ್ರೀಡ್ ಅಂತ ಕರೀತಾರೆ. ಯೂಶಲಿ ಮೀನಿಂಗ್ ಏನಾದ್ರೆ ಹಾಗಾದ್ರೆ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಎ ಕಂಪನಿ ಮೀನ್ಸ್ ಎ ಗ್ರೂಪ್ ಆಫ್ ಪರ್ಸನ್ಸ್. ಅಂದ್ರೆ ಒಂದು ಗುಂಪಿನ ವ್ಯಕ್ತಿಗಳು ಸೇರ್ಕೊಂಡು ಹೂ ಹ್ಯಾವ್ ಕಮ್ ಟುಗೆದರ್, ಎಲ್ಲರೂ ಸೇರ್ಕೊಂಡು ಟು ಶೇರ್ ರಿಟರ್ನ್ಸ್ ಆಫ್ ದಿ ಬಿಸ್ನೆಸ್, ಟು ಶೇರ್ ದ ರಿಟರ್ನ್ಸ್ ಆಫ್ ದಿ ಬಿಸ್ನೆಸ್. ಅಂದ್ರೆ ವ್ಯವಹಾರದಿಂದ ಬಂದಂತ ಲಾಭವನ್ನು ಏನಾದ್ರು ಶೇರ್ ಮಾಡ್ತಾ ಇದ್ರೆ ಅಥವಾ ಹಂಚಿಕೆ ಮಾಡ್ತಾ ಇದ್ರೆ ಅಂತ ಒಂದು ಗ್ರೂಪ್ ಆಫ್ ಪರ್ಸನ್ಸ್ ನಿರ್ಮಾಣ ಮಾಡಿದ ಒಂದು ಸಂಸ್ಥೆನ ನಾವು ಕಂಪನಿ ಅಂತ ಕರೀತಾರೆ. ಹಿಯರ್ ಇನ್ನೊಂದು ಮೀನಿಂಗ್ ಕೊಡ್ತಾ ಇದ್ದೇನೆ ನಾನು. ಎ ಕಂಪನಿ ಕ್ಯಾನ್ ಬಿ ಡಿಫೈನ್ಡ್ ಅಂದ್ರೆ ಇದೊಂದು ವ್ಯಾಖ್ಯೆ, ಅಂದ್ರೆ ಸಾಮಾನ್ಯ ಒಂದು ವ್ಯಾಖ್ಯದಲ್ಲಿ ಹೇಳೋದಾಯ್ತಂದ್ರೆ ಇದನ್ನ ಎ ಕಂಪನಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್. ಆರ್ಟಿಫಿಷಿಯಲ್ ಮೀನ್ಸ್ ಕೃತಕ ವ್ಯಕ್ತಿ ಅಂತ ಕರೀತಾರೆ. ಅಂದ್ರೆ ಕಂಪನಿ ಒಂದು ಕೃತಕ ವ್ಯಕ್ತಿ ಇದ್ದಂತೆ. ಮತ್ತೆ ಕಂಟಿನ್ಯೂ ನೋಡ್ಬಿಡ್ಲಿ. ಆರ್ಟಿಫಿಷಿಯಲ್ ಪರ್ಸನ್, invisible, intangible, created by law with a discrete legal entity, perpetual succession and a common seal. ಆ ಕಂಪನಿ ಆರ್ಟಿಫಿಷಿಯಲ್ ಪರ್ಸನ್ ಆಗಿದ್ರು ಇನ್ವೈಸಬಲ್ ಅಂದ್ರೆ ಕಣ್ಣಿಗೆ ಕಾಣದ ಒಂದು ವ್ಯಕ್ತಿ ಆಗಿರ್ತದೆ. ಇಂಟ್ಯಾಂಜಿಬಲ್, ಇಟ್ ಕ್ಯಾನಾಟ್ ಬಿ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಜಸ್ಟ್ ಒಂದು ಬೋರ್ಡ್ ಅನ್ನ ಮಾತ್ರ ಫಿಕ್ಸ್ ಮಾಡಬಹುದು ನಾವು, ಅಥವಾ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಅದನ್ನ ಚೇಂಜ್. ಇಂಟ್ಯಾಂಜಿಬಲ್ ಅಂದ್ರೆ ಅದನ್ನ ಮೂವ್ಮೆಂಟ್ ಇರಲ್ಲ, ಅಂದ್ರೆ ಅದಕ್ಕೆ ನಾವು ಟಚ್ ಮಾಡಕ್ ಆಗಲ್ಲ. ಆ ತರ ಏನ್ ಮಾಡ್ಕೊಂತಾನೆ, ಐ ಕೆನಾಟ್ ಫೀಲ್ ವಿತ್ ಟಚ್ ಅಂತ ಕರೀತಾರೆ. ಜಸ್ಟ್ ಐ ಕ್ಯಾನ್ ಸಿ ದ ಬೋರ್ಡ್ ಅಂತ ನೋಡ್ಬೋದು. ಅಂದ್ರೆ ಅದರ ಒಂದು ಕೃತಕ ವ್ಯಕ್ತಿ ಆಗಿರ್ತಲ್ಲ, ಅದು ಬೋರ್ಡ್ ನಲ್ಲಿ ಕಂಪನಿ ಹೆಸರು ಬರ್ಕೊಂಡಿರ್ತಾರೆ, ಅಥವಾ ಯಾವ್ದೋ ಒಂದು ಸ್ಟಿಕ್ಕರ್ ಎಲ್ಲ ಫ್ರೇಮ್ ಮಾಡ್ಕೊಂಡು ಲೈಟಿಂಗ್ ಬೋರ್ಡ್ ಎಲ್ಲ ಮಾಡಿರ್ತಾರೆ, ಅದು ಕಂಪನಿ ಹೆಸರು ಅಂತ ಗೊತ್ತಾಗ್ತದೆ. ಬಟ್ ಕಂಪನಿಗೆ ಜೀವವಿರದ ವ್ಯಕ್ತಿ ಆಗಿರ್ತದೆ ಅದು, ಹಾಗಾಗಿ ಇಂಟ್ಯಾಂಜಿಬಲ್ ಅಂತ ಕರೀತಾರೆ. ಐ ಕೆನಾಟ್ ಟಚ್ ದ
ಆರ್ ಫಿಸಿಕಲಿ ಐ ಕೆನಾಟ್ ಅದೇನ್ ಮಾಡ್ಕೊಂತಲ್ಲಿ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನೆಕ್ಸ್ಟ್ ಕ್ರಿಯೇಟೆಡ್ ಬೈ ಲಾ ಅಂದ್ರೆ ಕಾನೂನುಬದ್ಧವಾಗಿ ರಚನೆ ಆಗಿರ್ತದೆ ವಿತ್ ಎ ಡಿಸಿಕ್ರೇಟ್ ಲೀಗಲ್ ಎಂಟಿಟಿ ಅಂದ್ರೆ ಕಾನೂನುಬದ್ಧವಾಗಿ ಕಾನೂನ ಅಡಿಯಲ್ಲಿ ಏನ್ ಮಾಡ್ಕೊಂತಾನೆ ಲೀಗಲ್ ಎಂಟಿಟಿಯನ್ನ ಸಪರೇಟ್ ಆಗಿ ತಗೊಂಡಿರ್ತಾರೆ. ಅಂದ್ರೆ ಒಂದು ಉತ್ತಮವಾದ ಇನ್ ಕೇಸ್ ಅಂತೇಳಿ ಒಂದು ಸಪರೇಟ್ ಲಾ ಪ್ರಕಾರ ಏನ್ ಮಾಡ್ಕೊಂತಲ್ಲಿ ಮಾಡ್ಕೊಂಡು ಪರ್ಪ್ಯೂಚುವಲ್ ಸಕ್ಸೇಷನ್ ಅಂಡ್ ಎ ಕಾಮನ್ ಸೀಲ್ ಅಂದ್ರೆ ಪರ್ಪ್ಯೂಚುವಲ್ ಅದ್ರ ಉದ್ದೇಶ ಏನಂದ್ರೆ ಸಕ್ಸಸ್ ಆಗ್ಬೇಕು, ಯಾವುದೇ ಒಂದು ವ್ಯವಹಾರ ಚಟುವಟಿಕೆ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂತ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಕಾಮನ್ ಸೀಲ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಲೋಗೋಸ್ ಅಂತ ಯೂಸ್ ಮಾಡ್ತೀವಿ ನಾವು, ಕಂಪನಿ ಸೀಲ್ ಅಂತ ಯೂಸ್ ಮಾಡ್ತಾರೆ. ಓಕೆನಾ, ಆ ತರ ಒಂದು ಕಾಮನ್ ಸೀಲ್ ಎಲ್ಲ ಯೂಸ್ ಮಾಡ್ಕೊಂಡು ದೇ ಕ್ಯಾನ್ ಮೂವ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ದಟ್ ಈಸ್ ದ ಮೀನಿಂಗ್ ಆಫ್ ಕಂಪನಿ ಅಂತ ಕರೀಬಹುದು. ನೆಕ್ಸ್ಟ್ ಡೆಫಿನೇಷನ್ ನೋಡೋದಾಯ್ತಂದ್ರೆ ಇದು ದ ಟರ್ಮ್ ಕಂಪನಿ ಆಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ ಅಲ್ಲಿ ಏನ್ ಮಾಡ್ಕೊಂತಲ್ಲಿ 3 ಸಬ್ಸೆಕ್ಷನ್ 1 ಅಂತ ಕರೀತಾರೆ. ಅದು ಇಂಡಿಯನ್ ಕಂಪನೀಸ್ ಆಕ್ಟ್ 1956 ಅಂಡರ್ ನಲ್ಲಿ ಕಂಪನಿ ಅಂದ್ರೆ ಏನು ಅಂದ್ರೆ ಅಲ್ಲಿಂದ ನಮ್ಮ ಒಂದು ಇಂಡಿಯನ್ ಆಕ್ಟ್ಸ್ ಎಲ್ಲ ಬರ್ತವೆ. ಯಾಕಂದ್ರೆ ಬಿಫೋರ್ 1956 ನಲ್ಲಿ ಇರೋ ಆಕ್ಟ್ ಗಳೆಲ್ಲ ದಟ್ ಶುಡ್ ಬಿ ರಿಲೇಟೆಡ್ ಇಂಡೋ ಅಮೆರಿಕಾ ಅಥವಾ ಇನ್ ಕೇಸ್ ಇಂಗ್ಲೆಂಡ್ ಆಕ್ಟ್ಸ್ ಅಂತ ಕರೀತಾರೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಆಕ್ಟ್ಸ್ ಅಂತ ಕರೀತಾರೆ. ಬಟ್ ಆಫ್ಟರ್ 1956 ಓನ್ಲಿ we can call it as a Indian Companies Act because separately we can organize the company acts ಅಂತ ಕರೀತಾರೆ. ಅಂದ್ರೆ ಸಪರೇಟ್ ಆಗಿ ಕಂಪನಿ ಆಕ್ಟ್ ಗಳ ಜಾರಿಗೆ ತಂದಿದ್ದೆ 1956 ಯಾಕಂದ್ರೆ ಅದಕ್ಕಿಂತ ಬಿಫೋರ್ ಈಸ್ಟ್ ಇಂಡಿಯಾ ಕಂಪನಿ ಆಕ್ಟ್ ಗಳನ್ನೇ ಫಾಲೋ ಮಾಡ್ತಾ ಇದ್ವಿ ನಾವು. ಯಾಕಂದ್ರೆ ಅವರ ಒಂದು ಆಡಳಿತ ಇತ್ತು, ಹಾಗಾಗಿ ಅವರ ಒಂದು ಆಡಳಿತದಲ್ಲೇ ಅವರ ಆಕ್ಟ್ ಗಳನ್ನ ಫಾಲೋ ಮಾಡ್ತಾರೆ. ಬಟ್ 1956 ನಂತರ ವಿ ಕ್ಯಾನ್ ಫಾಲೋ ದ ಸಪರೇಟ್ ಇಂಡಿಯನ್ ಕಂಪನೀಸ್ ಆಕ್ಟ್ ಅಂತ ಕರೀಬಹುದು. ಅದರಲ್ಲಿ ಎ ಕಂಪನಿ ಫಾರ್ಮ್ಡ್ ಅಂಡ್ ರಿಜಿಸ್ಟರ್ಡ್ ಅಂಡರ್ ದಿಸ್ ಆಕ್ಟ್ ನಥಿಂಗ್ ಬಟ್ 1956 ಸೆಕ್ಷನ್ 3 ಸಬ್ಸೆಕ್ಷನ್ 1 ಅಂತ ಓದ್ಬೇಕು ಬ್ರಾಕೆಟ್ ನಲ್ಲಿ ಇರ್ತದೆ. ಅಂದ್ರೆ ಪರಿಚ್ಛೇದ 3 ಉಪ ಪರಿಚ್ಛೇದ 1 ಅಂತ ಓದ್ಬೇಕು ಅದನ್ನ. ಓಕೆ, ಅಥವಾ ಕಾಯ್ದೆ 3 ಉಪ ಕಾಯ್ದೆ 1 ಅಂತ ಕರೀತಾರೆ. ಉಪ ಕಾಯ್ದೆ ಅಂತ ಬರೀ ಅವಶ್ಯಕತೆ ಇಲ್ಲ, ಜಸ್ಟ್ ಬ್ರಾಕೆಟ್ ನಲ್ಲಿ 1 ಅಂತ ಹೋದ್ರೆ ಇನ್ ಕೇಸ್ ದಟ್ ಶುಡ್ ಬಿ ಉಪ ಪರಿಚ್ಛೇದ ಅಥವಾ ಉಪ ಕಾಯ್ದೆ 1 ಅಂತ ಹೋಗ್ತೀವಿ. ಎಕ್ಸಿಸ್ಟಿಂಗ್ ಕಂಪನಿ ಅಂದ್ರೆ ಕಂಪನಿ ಇದೇ ಸೆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಹಿಂದೆ ಯಾವ್ದಾದ್ರು ಒಂದು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಆಕ್ಟ್ ನಲ್ಲಿ ಆದ್ರೂ ಆಗಿರ್ಬೋದು. ಈ ಕಂಪನಿ ಯಾವುದು 1956 ಅಥವಾ ಅದಕ್ಕಿಂತ ಮೊದಲು ಅಂದ್ರೆ ಇಲ್ಲಿದೆ ಲಾಸ್ಟ್ ಪಾಯಿಂಟ್ ಇದೆ ನೋಡಿ, 1850 ಇದೆ. ಇನ್ ಕೇಸ್ ಫಸ್ಟ್ ಇಂಡಿಯನ್ ಕಂಪನೀಸ್ ಆಕ್ಟ್ ಅಲ್ಲಿ ಅಂತಲ್ಲಿ 1850 ಇಟ್ಸ್ ಲೇಟರ್ ಆನ್ ಅಮೆಂಡ್ಮೆಂಟ್ಸ್ ಆಗಿದ್ದಾವೆ, ಅಂದ್ರೆ ಚೇಂಜಸ್ ಆಗಿದಾವೆ ಅಲ್ಲಿ. 1857, 1887, 1895, 1900, 1910, 1913, 1951 ಈ ತರ ಹಲವಾರು ಕಾಯ್ದೆಗಳಿದಾವೆ ನಮ್ಮ ಹತ್ರ. ಓಕೆ, ಅಲ್ಲಿ ಏನಾದ್ರೂ ಕಾಯ್ದೆಗಳ ಅಂಡರ್ ನಲ್ಲಿ ಅಂದ್ರೆ ಅವ್ನು ಕರೆಯೋದು ಇಂಡಿಯನ್ ಕಂಪನೀಸ್ ಆಕ್ಟ್ ಬಟ್ ಪ್ರೀವಿಯಸ್ ಅಂತ ಕರೀತಾರೆ. ಆಫ್ಟರ್ ಇಂಡಿಪೆಂಡೆನ್ಸ್ ನಲ್ಲಿ ಸಪರೇಟ್ ಆಕ್ಟ್ ಮಾಡ್ಕೊಂಡಿದ್ದು 1956 ಬಟ್ ರಿಮೈನಿಂಗ್ ಇವೆಲ್ಲ ಆಕ್ಟ್ಗಳು ಇಂಡಿಯನ್ ಆಕ್ಟ್ಗಳು ಅಂತ ಕರೀತಾರೆ. ಬಟ್ ಅಲ್ಲಿ ನೋಡ್ಕೊಂತಲೇ ಇವು ಸಪರೇಟ್ ಆಗಿ ನಾವು ಮಾಡ್ಕೊಂಡಿಲ್ಲ, ಅಂಡರ್ ದಿ ಈಸ್ಟ್ ಇಂಡಿಯಾ ಗವರ್ಮೆಂಟ್ ಅಂಡರ್ ಅಲ್ಲೇ ಮಾಡ್ಕೊಂಡು ಬಟ್ ಇಂಡಿಯನ್ ಕಂಪನೀಸ್ ಆಕ್ಟ್ ಅಂತ ಕರೀತಾರೆ ಅವನ್ನ. ಓಕೆ, ಆ ಕಂಪನಿಯ ಒಂದು ಕಾಯ್ದೆ ಪ್ರಕಾರ 1956 ಪ್ರಕಾರ 1956 ಸೆಕ್ಷನ್ 3 ಅಥವಾ ಉಪ ಪರಿಚ್ಛೇದ 3 ಪ್ರಕಾರ ರಚನೆ ಆಗಿರ್ಬೇಕು ಅಥವಾ ಹಿಂದಿರುವ ಯಾವುದೇ ಕಾಯ್ದೆಯಲ್ಲಿ ಇನ್ ಕೇಸ್ ನೋಂದಣಿ ಆಗಿತ್ತಂದ್ರೆ ಅದನ್ನ ನಾವು ಕಂಪನಿ ಅಂತ ಕರೀತೀವಿ. ಆನ್ ಎಕ್ಸಿಸ್ಟಿಂಗ್ ಕಂಪನಿ ಮೀನ್ಸ್ ಅಂದ್ರೆ ಬೇರೆ ಕಂಪನಿ ಏನಾದ್ರು ಅಥವಾ ಇನ್ ಕೇಸ್ ಬಿಫೋರ್ ರಿಜಿಸ್ಟ್ರೇಷನ್ 1956 ಮೊದಲಾಗಿತ್ತಂದ್ರೆ ಆನ್ ಎಕ್ಸಿಸ್ಟಿಂಗ್ ಕಂಪನಿ ಮೀನ್ಸ್ ಎ ಕಂಪನಿ ಫಾರ್ಮ್ ಅಂಡ್ ರಿಜಿಸ್ಟರ್ಡ್ ಅಂಡರ್ ಎನಿ ಆಫ್ ದಿ ಫಾರ್ಮರ್ ಕಂಪನೀಸ್ ಆಕ್ಟ್ ಅಂತ ಕರೀತಾರೆ. ಅಂದ್ರೆ ಇದಕ್ಕಿಂತ ಬಿಫೋರ್ ಆಕ್ಟ್ ಗಳಿದ್ವಲ್ಲ ಅದರಲ್ಲಿ ಏನಾದ್ರೂ ಆಕ್ಟ್ ನಲ್ಲಿ ಮಾಡ್ಕೊಂಡಿದ್ರೆ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ಅವೆಲ್ಲಾ ಕಂಪನಿಗಳನ್ನ ಅಥವಾ ಆ ಎಲ್ಲಾ ಸಂಸ್ಥೆಗಳನ್ನ ನಾವು ಕಂಪನಿ ಅಂತ. ದ 3 ಇಂಪಾರ್ಟೆಂಟ್ ಫ್ಯೂಚರ್ಸ್ ರಿಗಾರ್ಡಿಂಗ್ ದಿಸ್ ಅಂಡರ್ ಸೆಕ್ಷನ್ ಅಂತ ಕರೀಬಹುದು. ಅಂದ್ರೆ ಈ ಒಂದು ಕಾಯ್ದೆ ಪ್ರಕಾರ ನಮಗೆ ಒಂದು 3 ಇನ್ ಕೇಸ್ ಮೇನ್ ಫ್ಯೂಚರ್ಸ್ ಬರ್ತವೆ, ಆಮೇಲೆ ಫ್ಯೂಚರ್ಸ್ ಮತ್ತೆ ಬೇರೆ ಇದಾವೆ ಅಲ್ಲಿ. ಓಕೆ, ಬಟ್ ಈ ಒಂದು ಆಕ್ಟ್ ಅಡಿಯಲ್ಲಿ ಯಾವ ಆಕ್ಟ್ ಅದು ಇಂಡಿಯನ್ ಕಂಪನೀಸ್ ಆಕ್ಟ್ 1956 ಸೆಕ್ಷನ್ 3 ಸಬ್ಸೆಕ್ಷನ್ 1 ಅಂತ ಹೇಳಿ. ಈ ಆಕ್ಟ್ ಪ್ರಕಾರ 3 ಇಂಪಾರ್ಟೆಂಟ್ ಫ್ಯೂಚರ್ಸ್ ಬರ್ತವೆ. ಏನಂದ್ರೆ ಎ ಕಂಪನಿ ಶುಡ್ ಬಿ ಫಾರ್ಮ್ಡ್ ಅಂದ್ರೆ ಕಂಪನಿಯು ರಚನೆ ಆಗಿರ್ಬೇಕು. ಯಾವ ತರ ಎಸ್ಟಾಬ್ಲಿಷ್ಡ್, ಫಾರ್ ಎಕ್ಸಾಂಪಲ್ ಅದು ಐಇ ಅಂತ ಮೀನ್ಸ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಎಸ್ಟಾಬ್ಲಿಷ್ಡ್ ಅಕಾರ್ಡಿಂಗ್ ಟು ದಿ ಪ್ರೊಸೀಜರ್ ಸ್ಟೇಟೆಡ್ ಬೈ ದಿ ಲಾ ಅಂದ್ರೆ ಯಾವ ತರ ಪ್ರೊಸೀಜರ್ ಅಥವಾ ಹಂತಗಳನ್ನು ಮಾಡ್ಕೊಂಡಿರ್ಬೇಕು ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡಿರ್ಬೇಕಂದ್ರೆ ಕಂಪನೀಸ್ ಲಾ ಏನ್ ಹೇಳ್ತಿರ್ತಲ್ಲ ಆ ಲಾ ಅಂಡರ್ ನಲ್ಲಿ ಅಥವಾ
ಕಾನೂನುಬದ್ಧವಾಗಿ ರಚನೆ ಆಗಿರ್ಬೇಕು. ಆ ತರ ಇದ್ರೆ ಮಾತ್ರ ಅದನ್ನ ಕಂಪನಿ ಅಂತ ಕರೀತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ದ ಅಸೋಸಿಯೇಷನ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನೀಸ್. ಅಸೋಸಿಯೇಷನ್ ಮೀನ್ಸ್ ನಿರ್ದೇಶಕ ಮಂಡಳಿಯು, ಅಂದ್ರೆ ಆ ಕಂಪನಿ ರಚನೆ ಮಾಡ್ಕೊಳ್ಳೋಕೆ ಕೆಲವು ವ್ಯಕ್ತಿಗಳು ಬರ್ತಾರೆ, ಅಥವಾ ನಿರ್ದೇಶಕರಂತ ಬರ್ತಾರೆ, ಅಥವಾ ಸದಸ್ಯರುಗಳಂತ ಬರ್ತಾರೆ. ಆ ಸದಸ್ಯರುಗಳ ಎಲ್ಲಾ ಹೆಸರುಗಳನ್ನ ಅಸೋಸಿಯೇಷನ್ ಅಂತ ಕರೀತಾರೆ. ದ ಗ್ರೂಪ್ ಆಫ್ ಪರ್ಸನ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ ದ ಕಂಪನೀಸ್. ದೋಸ್ personalities are called association of the company. Those association should be registered. ಅಂದ್ರೆ ಆ ಕಂಪನಿಯ ನಿರ್ದೇಶಕ ಮಂಡಳಿ ಹೆಸರುಗಳು ಕಂಪನಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತವೆ. ಯಾರು ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಅಥವಾ ಸದಸ್ಯರುಗಳು, ಕಾರ್ಯದರ್ಶಿಗಳು ಅಂತ ಹೇಳಿ ಅವ್ರನ್ನ ಏನ್ ಮಾಡಿರ್ತೀವಿ, ಆಯ್ಕೆ ಮಾಡ್ಕೊಂಡಿದ್ವಿ. ಆ ಆಯ್ಕೆ ಮಾಡಿಕೊಂಡಂತ ರೀತಿ ನೀತಿಗಳಲ್ಲಿ ಅವರನ್ನ ಇನ್ ಕೇಸ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು, ಅಂದ್ರೆ ರಿಜಿಸ್ಟರ್ಡ್ ಆಫೀಸ್ ನಲ್ಲಿ ರಿಜಿಸ್ಟ್ರೇಷನ್. ಇಟ್ ಮೀನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇದು ನೋಡಿ, it means should be written in the official register or register of the companies. ಅಂದ್ರೆ ಕಂಪನಿ ಒಂದು ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿರ್ಬೇಕು, ನೋಂದಣಿ ಆಗಿರ್ಬೇಕಂತ ಕರೀತಾರೆ. ದಟ್ ಇಸ್ ದ ಸೆಕೆಂಡ್. ಅಂದ್ರೆ ಫಸ್ಟ್ ಒನ್ ಏನಾಗಿರ್ಬೇಕು, ಕಂಪನಿ ಶುಡ್ ಬಿ ಫಾರ್ಮ್ಡ್ ಆಗಿರ್ಬೇಕು. ಸೆಕೆಂಡ್ ಒನ್ ಏನಾಗಿರ್ಬೇಕಲ್ಲಿ, ದ ಅಸೋಸಿಯೇಷನ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನೀಸ್ ಆಕ್ಟ್. ಅಂದ್ರೆ ಕಂಪನಿ ಕಾಯ್ದೆ ಅಡಿಯಲ್ಲಿ ನೋಂದಣಿ, ಅಂದ್ರೆ ಆ ಮಂಡಳಿ ಏನಾಗಿರ್ಬೇಕಲ್ಲಿ ನೋಂದಣಿ ಆಗಿರ್ಬೇಕು. ನೆಕ್ಸ್ಟ್ ರಿಜಿಸ್ಟ್ರೇಷನ್, ದ ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ ಮೇ ಬಿ ಮೇಡ್. ಈ ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಬೇಕಂದ್ರೆ, ಯಾವ ಕಾಯ್ದೆ ಅಡಿಯಲ್ಲಿ ಮಾಡ್ಬೇಕಂದ್ರೆ, ಅಬೋವ್ ದಿ ಆಕ್ಟ್. ಅಬೋವ್ ದಿ ಆಕ್ಟ್ ಮೀನ್ಸ್ 1956 ಸೆಕ್ಷನ್ 3 ಸಬ್ಸೆಕ್ಷನ್ 1 ಆರ್ ಬಿಫೋರ್ ದ ಕಂಪನೀಸ್ ಆಕ್ಟ್ ರಿಲೇಟಿಂಗ್ ಟು ದಿ ಇಂಡಿಯಾ. ಅಂದ್ರೆ ಕಂಪನಿ ಇಂಡಿಯಾಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಆಕ್ಟ್ಗಳು ಇದಾವೆ. ಅಂದ್ರೆ ನಮ್ಮ ಇಂಡಿಯನ್ ಜಿಯೋಗ್ರಫಿಕಲ್ ಸಂಬಂಧಪಟ್ಟಂತೆ ಕೆಲವೊಂದು ಆಕ್ಟ್ಗಳು ಮಾಡ್ಕೊಟ್ಟಿದ್ರು. ಯಾರು? ಈಸ್ಟ್ ಇಂಡಿಯಾ ಕಂಪನಿಯವರು 1850ರಲ್ಲಿ. ನೆಕ್ಸ್ಟ್ 1857, 1887, 1850, 1857, 1887, 1895, 1900, 1910, 1913, 1951. ಆಫ್ಟರ್ ದೀಸ್ ಅಮೆಂಡ್ಮೆಂಟ್ಸ್, ಅಂದ್ರೆ ಇವೆಲ್ಲ ಚೇಂಜಸ್ ಆಗಿ 1956ರಲ್ಲಿ ಪ್ಯೂರ್ ಇಂಡಿಯನ್ ಕಂಪನೀಸ್ ಆಕ್ಟ್ ಜಾರಿಗೆ ಬಂತು. ಓಕೆನಾ? ಈ ಆಕ್ಟ್ಗಳಲ್ಲಿ ಕೆಲವೊಂದು ಕಂಪನಿಗಳು ಆಗಿದಾವೆ ಆಲ್ರೆಡಿ. ಅಂದ್ರೆ ಈ ಒಂದು ಪೀರಿಯಡ್ ನಲ್ಲಿ 1800ರ ಶತಮಾನದಲ್ಲಿ ಅಥವಾ 18ರ ಶತಮಾನದಲ್ಲಿ ಇನ್ ಕೇಸ್ ಕೆಲವೊಂದು ಕಂಪನಿ ರಚನೆ ಮಾಡ್ಕೊಂಡಿದ್ದಾರೆ. ಅಂತ ಒಂದು ಕಂಪನಿಗಳು ಸಹ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರು ಅಟ್ ದಿ ಟೈಮ್ ಆಫ್ 18th ಸೆಂಚುರಿ, ಅಥವಾ 1850ರಿಂದ 1951ರವರೆಗೆ ಕೆಲವೊಂದು ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಸ್ಥಾಪನೆ ಆಗಿದ್ವು ಅಲ್ಲಿ. ಆ ಕಂಪನಿಗಳು ಈ ಒಂದು ಕಾಯ್ದೆ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ. ದಟ್ ಇಸ್ ದ ಫಸ್ಟ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 3 ಸಬ್ಸೆಕ್ಷನ್ 1 ಅಂತ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಡೆಫಿನೇಷನ್ ಪ್ರೊಫೆಸರ್ ಹೆನ್ರಿ ಅವರ ಪ್ರಕಾರ, ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೆನ್ರಿ, a company is an artificial person created by law having a separate entity with perpetual succession and a common seal ಅಂತ. ಅಂದ್ರೆ ಕಂಪನಿ ಒಂದು ಕೃತಕ ವ್ಯಕ್ತಿ ಆಗಿದ್ದು ಕಾನೂನುಬದ್ಧವಾಗಿ ರಚನೆಗೊಂಡಿರ್ಬೇಕು. ಅದ್ರ ಜೊತೆಗೆ ಕಾಮನ್ ಅಲ್ಲಿ ಅಂತಲೇ ಉದ್ದೇಶಗಳನ್ನ, ಅಂದ್ರೆ ಸಕ್ಸಸ್ ಆಗುವ ಉದ್ದೇಶ, ಅಂದ್ರೆ ಲಾಭಾಂಶವನ್ನು ಪಡೆಯುವ ಉದ್ದೇಶವನ್ನು ಇಟ್ಟುಕೊಂಡು, ಯಾವ ಉದ್ದೇಶವನ್ನು ಇಟ್ಕೊಂಡು ಅದ್ರ ಜೊತೆಗೆ ಒಂದು ಕಾಮನ್ ಸೀಲು ಅಥವಾ ಸಾಮಾನ್ಯ ಮೊಹರನ್ನು ಹೊಂದಿರುತ್ತದೆ, ಅಥವಾ ಸಾಮಾನ್ಯವಾಗಿ ಇನ್ ಕೇಸ್ ಮೊಹರ್ ಅಂತ ಕರೀತಾರೆ, ಓಕೆ, ಸೀಲ್ ಅಂತ ಕರೀತಾರೆ. ಆ ತರ ಹೊಂದಿದ್ರೆ ಆ ಸಂಸ್ಥೆ ನಾವು ಕಂಪನಿ ಅಂತ ಕರಿತೀವಿ. ಈ ಕನ್ನಡ ನೋಟ್ಸ್ ಆಲ್ರೆಡಿ ಇದೆ ನಿಮ್ಗೆ, ಅದರಲ್ಲಿ ನೋಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಪನಿ ಎಂಬ ಪದವು ಲ್ಯಾಟಿನ್ ಭಾಷೆ 2 ಪದಗಳಿಂದ ಬಂದಿದೆ. ಅವುಗಳೆಂದರೆ ಕಾಮ್ ಮತ್ತು ಪೇನ್ಸ್. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ಕೊಡ್ತಾರೆ, ಕಾಮ್ ಎಂದರೆ ಒಂದೆಡೆ ಸೇರುವುದು ಅಥವಾ ಜೊತೆಗೂಡಿ ಹೋಗುವುದು ಅಂತ. ಪೇನ್ಸ್ ಅಂದರೆ ವ್ಯವಹಾರ ಚಟುವಟಿಕೆಗಳಿಂದ ಲಾಭ ಪಡೆಯುವುದು. ಅಂದ್ರೆ ಕಾಮ್ ಅಂದ್ರೆ ಒಂದ್ ಕಡೆ ಸೇರ್ಕೊಳ್ಳೋದು ಅಥವಾ ಜೊತೆಗೂಡುವುದು ಅಂತ ಕರೀತಾರೆ. ಅದೇ ಪೇನ್ಸ್ ಅಂತಂದ್ರೆ ಇಟ್ ಶುಡ್ ಬಿ ಬ್ರೀಡ್ ಅಂತ ಕರೀತಾರೆ. ಅಂದ್ರೆ ವ್ಯವಹಾರ ಚಟುವಟಿಕೆಯಿಂದ ಲಾಭ ಗಳಿಸ್ಬೇಕು. ಅಂದ್ರೆ ಯಾವ್ದೋ ಸ್ಯಾಲರಿ ತಗೊಂತೀನಿ ಲಾಭ ಬರೋದಲ್ಲ ಅಲ್ಲಿ, ಅಥವಾ ಯಾವ್ದೋ ಕೂಲಿ ತಗೊಂತೀನಿ ಆ ತರ ಅಲ್ಲ. ವ್ಯವಹಾರ ಚಟುವಟಿಕೆ ಮಾಡಿ ಲಾಭ ತಗೊಳ್ತಾ ಇದ್ರೆ ಅದನ್ನ ಪೇನ್ಸ್ ಅಂತ ಕರೀತಾರೆ. ಹಾಗಾಗಿ 2 ಭಾಷೆಗಳನ್ನು ಅಥವಾ 2 ಪದಗಳನ್ನು ಸೇರ್ಕೊಂಡು ಕಂಪನೀಸ್ ಅಂತ ಕರೀತಾರೆ. ಓಕೆ, ಇದರ ಅರ್ಥ ಕಂಪನಿ ಎಂದರೆ ಕೆಲವು ವ್ಯಕ್ತಿಗಳ ಸಮೂಹದಿಂದ ಒಂದೆಡೆ ಸೇರಿ ವ್ಯವಹಾರದ ಲಾಭಾಂಶವನ್ನು ಹಂಚಿಕೊಳ್ಳಲು ಸಿದ್ಧರಿದ್ದರೆ ಅದನ್ನು ಅಥವಾ ಆ ಸಂಸ್ಥೆಯನ್ನ ನಾವು ಕಂಪನಿ ಅಂತ ಕರೆದ್ರು. ಅದ್ರ ಜೊತೆಗೆ ಆಕ್ಟ್ ಇದೆ, ಕೆಳಗಡೆ ವ್ಯಾಖ್ಯೆ ಕೊಟ್ಟಿದ್ದಾರೆ ಅವರು. ಭಾರತೀಯ ಕಂಪನಿ ಕಾಯ್ದೆ 1956 ಪರಿಚ್ಛೇದ 3 ಉಪಪರಿಚ್ಛೇದ 1ರ ಪ್ರಕಾರ ಕಂಪನಿ ಎಂದರೆ ಈ ಕಾಯ್ದೆ ಅಡಿಯಲ್ಲಿ ಅಂತ ಮಾಡ್ಕೊಡಿ. ಕಂಪನಿ ಎಂದರೆ ಈ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಿ ಅಥವಾ ನೋಂದಾಯಿಸಿ ಮತ್ತು ಅಸ್ತಿತ್ವದಲ್ಲಿ ಕಾಯ್ದೆ ಪ್ರಕಾರ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಆಗಿದೆ ಅಂತ ಕರೀತಾರೆ. ಅಂದ್ರೆ ಅಸ್ತಿತ್ವದಲ್ಲಿ ಈ ಕಾಯ್ದೆ ಪ್ರಕಾರ ಏನಾದ್ರು ಸ್ಥಾಪಿಸಲ್ಪಟ್ಟ
ಸಂಸ್ಥೆಯಾಗಿದ್ದರೆ ಅಥವಾ ಆ ಸಂಸ್ಥೆಯನ್ನು ನಾವೇನ್ ಕರೀತೀವಿ, ಕಂಪನಿ ಅಂತ ಕರೀತೀವಿ. ಈ ಕಂಪನಿ ಆಗ್ಬೇಕಾದ್ರೆ 3 ಗುಣಲಕ್ಷಣ, ಅಂದ್ರೆ ಮೇಲಿನ ವ್ಯಾಖ್ಯೆ ಪ್ರಕಾರ 3 ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಏನ್ 3 ಗುಣಲಕ್ಷಣ ಅಂದ್ರೆ, ಕಂಪನಿಯು ರಚನೆ ಆಗಿರ್ಬೇಕು, ಅಂದ್ರೆ ಸುಮ್ಮನೆ ಯಾವ್ದೋ ಒಂದು ವೈಟ್ ಪೇಪರ್ ಒಂದು XYZ ಕಂಪನಿ ಅಂತ ಬಂದ್ರೆ ಕಂಪನಿ ಆಗಿರ್ಬೇಕು. ರಚನೆ ಮೀನ್ಸ್ ಅಂತಲ್ಲಿ ಇಟ್ ಶುಡ್ ಬಿ ಸ್ಟ್ರಕ್ಚರ್ಡ್ ಆಗಿರ್ಬೇಕು, ಅಂದ್ರೆ ಕಂಪನಿ ಆಫೀಸ್ ಆಗಿರ್ಬೇಕು, ಅಥವಾ ಕಂಪನಿ ಒಂದು ಏನಾದ್ರೂ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಾ ಇದಾರ, ಅಥವಾ ಕಂಪನಿ ಹೋಲ್ಸೇಲ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದಾನ, ಅಥವಾ ಕಂಪನಿ ರಿಟೇಲ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದಾನ, ಆ ತರ ಒಂದು ರಚನೆ ಆಗಿರ್ಬೇಕು. ನೆಕ್ಸ್ಟ್ ಅದ್ರ ಜೊತೆ ಕಂಪನಿಯು ಇನ್ ಕೇಸ್ ಕಂಪನಿ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿರ್ಬೇಕು. ಅಂದ್ರೆ ನೋಂದಾಯಿಸಲ್ಪಟ್ಟಿರ್ಬೇಕಂದ್ರೆ ಏನಂತಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ದಟ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನೀಸ್ ಲಾ ಅಂತ ಕರೀತಾರೆ. ಯಾವ ಕಂಪನಿ ಲಾ ಅಂದ್ರೆ ಮೇಲೆ ಹೇಳಿದ 1956 ಪ್ರಕಾರ, ಅಥವಾ ಈ ಮೊದಲೇ ಏನಾದ್ರೂ ಕಂಪನಿ ಕಾಯ್ದೆಗಳು ಇತ್ತಂದ್ರೆ ಆಲ್ರೆಡಿ ನಮ್ಮ ಹತ್ರ ಇದಾವೆ 1850ರಿಂದ ಓಕೆ ಅಪ್ ಟು 1951ರವರೆಗೆ ಕೆಲವೊಂದು ಕಾಯ್ದೆಗಳಿದಾವೆ. ಆ ಒಂದು ಕಾಯ್ದೆ ಅಡಿಯಲ್ಲಿ ಏನಾದ್ರೂ ರಚನೆ ಮಾಡ್ಕೊಂಡಿದ್ರೆ ಆ ಎಲ್ಲಾ ಸಂಸ್ಥೆಗಳನ್ನ ನಾವು ಕಂಪನಿ ಅಂತ ಕರೀತೀವಿ. ದಟ್ ಇಸ್ 3 ಇಂಪಾರ್ಟೆಂಟ್ ಫೀಚರ್ಸ್ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 1956 ಸೆಕ್ಷನ್ 3 ಸಬ್ಸೆಕ್ಷನ್ 1 ಅಂತ ಕರೀತಾರೆ. ಅದೇ ಪ್ರೊಫೆಸರ್ ಹೆನ್ರಿ ಅವರ ಪ್ರಕಾರ ಸೆಕೆಂಡ್ ಡೆಫಿನೇಷನ್ ಹೇಳ್ತಾನಲ್ಲಿ, ಓಕೆ, ಕಂಪನಿ ಎನ್ನುವುದು ಕಾಯ್ದೆ ಪ್ರಕಾರ ಸ್ಥಾಪಿಸಲ್ಪಟ್ಟ ಕೃತಕ ವ್ಯಕ್ತಿಯಾಗಿದ್ದು ಪ್ರತ್ಯೇಕ ಅಸ್ತಿತ್ವ ಪಡೆದು ಲಾಭದ ಉದ್ದೇಶದಿಂದ ಮತ್ತು ಸಾಮಾನ್ಯ ಮುದ್ರೆಯನ್ನು ಹೊಂದಿರುತ್ತದೆ. ಅಂದ್ರೆ ಕಂಪನಿ ಲಾಭದ ಉದ್ದೇಶವೂ ಇರ್ತದೆ, ಸಾಮಾನ್ಯ ಮುದ್ರೆಯನ್ನು ಯೂಸ್ ಮಾಡಿಕೊಂಡು ಅಥವಾ ಸಾಮಾನ್ಯ ಮೊಹರನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರೆ, ಅಂದ್ರೆ ಪ್ರತ್ಯೇಕ ಅಸ್ತಿತ್ವ, ಅಂದ್ರೆ ಕಂಪನಿಗೆ ಪ್ರತಿಯೊಂದು ಅಸ್ತಿತ್ವ ತನ್ನದೇ ಆದ ಒಂದು ಅಸ್ತಿತ್ವ, ತನ್ನದೇ ಆದ ಒಂದು ಹೆಸರಂತ ಇರ್ತದೆ, ಅಥವಾ ತನ್ನದೇ ಆದ ಒಂದು ರಿಜಿಸ್ಟರ್ ಸಂಖ್ಯೆ ಇರ್ತದೆ. ಓಕೆ, ತನ್ನದೇ ಆದ ಒಂದು ಸಿಂಬಲ್ ಅಂತ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ ಆಗಿರ್ಬೋದು, ಅಥವಾ ಬಿರ್ಲಾ ಕಂಪ್ನಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ACC ಕಂಪ್ನಿ ಆಗಿರ್ಬೋದು. ಆ ಕಂಪನಿಗಳು ಏನ್ ಮಾಡ್ತವೆ, ತನ್ನದೇ ಆದ ಒಂದು ಹೆಸರಿನಲ್ಲಿ ಅಥವಾ ತನ್ನದೇ ಆದ ಒಂದು ಸಿಂಬಲ್ ಆಗಿ ಏನ್ ಮಾಡ್ಕೊಂತಲ್ಲಿ ಪ್ರಚಾರಗಳನ್ನು ಮಾಡ್ತಿರ್ತಾರೆ. ಆ ತರ ಒಂದು ತನ್ನದೇ ಆದ ಒಂದು ಅಸ್ತಿತ್ವ, ಪ್ರತ್ಯೇಕ ಅಸ್ತಿತ್ವ ಪಡ್ಕೊಂಡು ಕೃತಕ ವ್ಯಕ್ತಿ ಆಗಿರ್ತದೆ ಅಂತ ಒಂದು ಸಂಸ್ಥೆ ನಾವು ಕಂಪನಿ ಅಂತ ಕರೆದ್ರಲ್ಲಿ. ಹಾಗಾದ್ರೆ ಕಂಪನಿ ಲಕ್ಷಣಗಳು, ಫ್ಯೂಚರ್ಸ್ ಆಫ್ ದಿ ಕಂಪನೀಸ್ ಅಂತ ಕರೀತಾರೆ. ಓಕೆ, ಈ ಫ್ಯೂಚರ್ಸ್ ನಲ್ಲಿ ಏನ್ ಮಾಡ್ಕೊಂತಲ್ಲಿ 1 by 1 ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಇಂಗ್ಲಿಷ್ ನಲ್ಲಿ ವ್ಯಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ ಫಸ್ಟ್ ಒನ್ ಅಲ್ಲಿ, ಅಂದ್ರೆ ಕಂಪನಿ ವ್ಯಕ್ತಿಗಳ ಸ್ವಯಂ ಸಂಸ್ಥೆ ಆಗಿರ್ತದೆ. ಇಲ್ಲಿ ಯಾವುದೇ ಒಂದು ತರಹದ ವ್ಯಕ್ತಿಗಳ ಒಂದು ಫೋರ್ಸ್ ಇಲ್ಲದೆ, ಡು ನಾಟ್ ಫೋರ್ಸ್ ಎನಿ ಪರ್ಸನ್ ಟು ಇನ್ವಾಲ್ವ್ ಆಸ್ ಎ ಪರ್ಸನ್ ಇನ್ ದ ಕಂಪನಿ. ಅಂದ್ರೆ ಕಂಪನಿಯಲ್ಲಿ ನೀನ್ ತೊಡಗಿಸಕೋ ಅಥವಾ ನೀನ್ ಬಂದು ಕೆಲಸ ಮಾಡೋದು ಯಾರು ನಿನಗೆ ಫೋರ್ಸ್ ಮಾಡಲ್ಲ. ಇದು ಸ್ವಯಂ ಸೇವಕರಾಗಿ ಕಂಪನಿ ರಚನೆ ಮಾಡ್ಕೊಂಡಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದೇ ಮೆಂಟಾಲಿಟಿ ಇರೋ ಒಂದು ಕೆಲವೊಂದು ಕಂಪನಿಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಅಥವಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ವ್ಯವಹಾರಗಳನ್ನ ಮಾಡ್ತಾರೆ. ಆ ವ್ಯವಹಾರಗಳನ್ನ ಸಣ್ಣ ಪ್ರಮಾಣದಲ್ಲಿ ಇತ್ತಂದ್ರೆ ಪಾಲ್ದಾರಿಕೆ ಸಂಸ್ಥೆ ಅಂತ ಕರೆದ್ರು. ಅದೇ ಕೋರ್ಸ್ ಟುಗೆದರ್ ಬಿಸ್ನೆಸ್ ಮಾಡ್ತೀನಿ ಅಥವಾ ಇನ್ ಕೇಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದು ಕಂಪನಿಯಾಗಿ ಜಾರಿಯಲ್ಲಿ ಬರ್ಬೇಕು. ಅಂದ್ರೆ ನನ್ನ ಒಂದು ವ್ಯವಹಾರದ ಸಾಮರ್ಥ್ಯದ ಮೇಲೆ ಕಂಪನಿ ಅಂತ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಆಲ್ರೆಡಿ ನಿಮಗೆ ಬಿಸ್ನೆಸ್ ಸ್ಟಡಿಯಲ್ಲಿ ಅಥವಾ ಬೇರೆ ಬೇರೆ ಕ್ಲಾಸಸ್ ಇರುತ್ತೆ ಏಕವ್ಯಕ್ತಿ ಸಂಸ್ಥೆ, ಪಾಲ್ದಾರಿಕೆ ಸಂಸ್ಥೆ. ಪಾಲ್ದಾರಿಕೆ ಸಂಸ್ಥೆ ಆದ್ಮೇಲೆ HUF ಅಂತ ಬರುತ್ತೆ, ಹಿಂದೂ ಅನ್ಡಿವಿಡೆಂಡ್ ಫ್ಯಾಮಿಲಿ ಕಂಪನೀಸ್ ಅಂತ. ಅಂದ್ರೆ ಇನ್ ಕೇಸ್ ಹಿಂದೂ ಅವಿಭಕ್ತ ಕುಟುಂಬದಲ್ಲಿರುವ ಕಂಪನಿಗಳು ಇರ್ತವೆ. ಅದಾದ್ಮೇಲೆ ಕೂಡು ಬಂಡವಾಳ ಸಂಸ್ಥೆ ಅಂತ ಬರುತ್ತೆ. ಅಂದ್ರೆ ಅತಿ ಹೆಚ್ಚಿನ, ಅಂದ್ರೆ ಈ ಒಂದು ಕಂಪನಿಗಳು ಹೋಲಿಸ್ಕೊಂಡ್ರೆ ಕೂಡು ಬಂಡವಾಳ ಸಂಸ್ಥೆಯಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಬೇಕಲ್ಲಿ. ಅಂದ್ರೆ ಷೇರುಗಳಿಂದ ಹೂಡಿಕೆಗಳನ್ನು ಕಲೆಕ್ಟ್ ಮಾಡ್ತೀನಿ ಅಂತ ಒಂದು ಕಂಪನಿಗಳನ್ನ, ಅಂದ್ರೆ ನನಗ್ ಬೇಕಾಗಿರೋ ಒಂದು ಇನ್ವೆಸ್ಟ್ಮೆಂಟ್ ಗಳನ್ನ ಷೇರುಗಳ ಮುಖಾಂತರ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ, ಬಾಂಡ್ಗಳ ಮುಖಾಂತರ ಏನಾದ್ರೂ ಕಲೆಕ್ಟ್ ಮಾಡೋ ಒಂದು ಎಬಿಲಿಟಿ ನಮ್ಮ ಹತ್ರ ಇತ್ತಂದ್ರೆ ಆ ಒಂದು ಸಂಸ್ಥೆ ನಾವು ಕಂಪನಿ ಅಂತ ಕರೀತಾರೆ. ಇಲ್ಲಿ ಯಾವುದೇ ಫೋರ್ಸಬಲ್ ಇಲ್ಲ. ಅಂದ್ರೆ ಕಂಪನಿಯಿಂದ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಕಂಪನಿಯಲ್ಲಿ ಜಾಯ್ನ್ ಆಗ್ತಿರ್ತಾರೆ ಕೆಲವೊಬ್ರು ವ್ಯಕ್ತಿಗಳು. ಶೇರ್ ಹೋಲ್ಡರ್ಸ್ ಆಗಿ ಜಾಯ್ನ್ ಆಗ್ತಾರೆ, ಕಂಪನಿ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ತಾರೆ, ಅಥವಾ ಕೆಲವೊಬ್ರು ಕಂಪನಿ ಡೈರೆಕ್ಟರ್ಸ್ ಆಗಿ ಜಾಯ್ನ್ ಆಗ್ತಾರೆ. ಐ ಕೆನಾಟ್ ಫೋರ್ಸ್ ಟು ಎನಿ ಪರ್ಸನ್ ಯು ಶುಡ್ ಬಿ ಜಾಯಿನ್ ಮೈ ಕಂಪನಿ. ಅಂದ್ರೆ ನನ್ನ ಕಂಪನಿಗೆ ನಿಮ್ಗೆ ಯಾವುದೇ ಫೋರ್ಸ್ ಇಲ್ಲ ಅಲ್ಲಿ ನನ್ನ ಕಂಪನಿ ಜಾಯಿನ್ ಆಗಂತ ಹೇಳಿ. ಆ ತರ ಒಂದು ಸ್ವಯಂ ಸೇವಕ ಒಂದು ಸಂಸ್ಥೆ ಆಗಿರ್ತದೆ. ನೆಕ್ಸ್ಟ್ ಕಂಪನಿಯ ನೋಂದಾಯಿಸಲ್ಪಟ್ಟ ಸಂಸ್ಥೆ ಆಗಿದೆ ಅಂತ ಕರೀಬೋದಲ್ಲಿ, ಅಂದ್ರೆ ಆನ್ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಅಂತ ಕರೀತಾರೆ. ಓಕೆ, ಕಂಪನಿಯು ನೋಂದಾಯಿಸಲ್ಪಟ್ಟ ಸಂಸ್ಥೆ ಆಗಿದೆ ಅಂತ ಕರೀಬೋದಲ್ಲಿ. ಅಂದ್ರೆ ಕಂಪನಿ ಒಂದು ಸಪರೇಟ್ ಲೀಗಲ್ ಅಂತ ಮಾಡ್ಕೊಂಡಿರ್ತೀವಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕಂಪನಿಯಲ್ಲಿ ಏನ್ ಮಾಡ್ಕೊಂತೀನಿ, ಒಂದು ಸಪರೇಟ್ ಒಂದು ಆಕ್ಟ್ ಅಂತ ಬಂದಿದೆ. ಆ ಆಕ್ಟ್ ಮುಖಾಂತರ, ಸಪರೇಟ್ ಆಕ್ಟ್ ಗಳ ಮುಖಾಂತರ ಏನ್ ಮಾಡ್ಕೊಂತೀವಿ, ಕಂಪನಿಯನ್ನ ನೋಂದಣಿ ಮಾಡ್ಕೊಳ್ತಾರೆ. ಆ ನೋಂದಣಿಯ ಒಂದು ಹಂತದಲ್ಲಿ ಕಂಪನಿಯ ಒಂದು ಮನವಿ ಪತ್ರ
ಓಕೆನಾ. ನೋಂದಣಿ ಹಂತದಲ್ಲಿ ಏನ್ ಮಾಡ್ಕೊಂತಾರೆ, ಕಂಪನಿ ನೋಂದಣಿ ಪತ್ರವನ್ನು ಸಬ್ಮಿಟ್ ಮಾಡ್ಕೊಂಡು ನೋಂದಣಿ ಮಾಡಿಸ್ಕೊಳ್ತಾರೆ. ನೆಕ್ಸ್ಟ್ ಕಂಪನಿಯು ನಿರ್ದಿಷ್ಟ ಉದ್ದೇಶ ಅಂದ್ರೆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂತ ಕರೀತಾರೆ ಅದನ್ನ. ಓಕೆ, ನಿರ್ದಿಷ್ಟ ಉದ್ದೇಶಗಳು ಅಂದ್ರೆ ಕಂಪನಿಗೆ ತನ್ನದೇ ಆದ ಒಂದು ಉದ್ದೇಶ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲರೂ ಇದೀವಿ, ನಾವು ಸ್ಟೂಡೆಂಟ್ಸ್ ಇದೀವಿ, ಲೆಕ್ಚರ್ಸ್ ಇದೀವಿ. ಓಕೆನಾ, ಒಬ್ಬೊಬ್ರಿಗೆ ಒಂದೊಂದು ಆಬ್ಜೆಕ್ಟಿವ್ಸ್ ಇರ್ತದೆ. ಓಕೆನಾ, ಫಾರ್ ಎಕ್ಸಾಂಪಲ್ ಕೆಲವರು ಬಿಕಾಮ್ ಮಾಡಿ CA ಮಾಡ್ಬೇಕಂತ ಇರ್ತಾರೆ, ಅಥವಾ ಬಿಕಾಮ್ ಮಾಡಿ ಇನ್ ಕೇಸ್ ಮುಂದೆ MCOM ಮಾಡ್ಬೇಕಂತ, ಒಬ್ಬೊಬ್ರಿಗೆ ಒಂದೊಂದು ಆಬ್ಜೆಕ್ಟ್. ಅದೇ ತರ ಪ್ರತಿಯೊಂದು ಕಂಪನಿಗೂ ತನ್ನದೇ ಆದೊಂದು ಆಬ್ಜೆಕ್ಟಿವ್ಸ್ ಇರ್ತದೆ. ಓಕೆ, ಆ ಕಂಪನಿಗೆ ಆ ಆಬ್ಜೆಕ್ಟಿವ್ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಕೆಲವೊಂದು ಎಂಪ್ಲಾಯೀಸ್ ತಗೊಳ್ತಾರೆ. ಓಕೆನಾ, ಕೆಲವೊಂದು ಲೇಬರ್ಸ್ ಎಲ್ಲ ತಗೊಳ್ತಾರೆ. ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಕಂಪನೀಸ್. ಅಂದ್ರೆ ಕಂಪನಿ ಸ್ವರೂಪದ ಮೇಲೆ ಯಾರನ್ನ ತಗೋಬೇಕು ಯಾರನ್ನ ತಗೋಬಾರ್ದು ಅಂತ ಅವ್ರಿಗೆ ಬಿಟ್ಟಿರ್ತದೆ. ಬಟ್ ಆ ನಿರ್ದಿಷ್ಟ ಉದ್ದೇಶಗಳನ್ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಅಥವಾ ಉದ್ದೇಶಗಳನ್ನ ಸಾಧನೆ ಮಾಡ್ಕೋಬೇಕಂದ್ರೆ ತನ್ನದೇ ಆದ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಇದು ಕೃತಕ ಶಾಸನಬದ್ಧ ವ್ಯಕ್ತಿ ಆಗಿದೆ, ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಪರ್ಸನ್ ಅಂತ ಯಾಕೆ ಕರೀತಾ ಇದ್ದಾರೆ ಅಂದ್ರೆ, just like an individual takes birth, grows, enters into relationships and dies, a joint stock company takes birth. ಅಂದ್ರೆ ಇದಕ್ಕೂ ಎಲ್ಲರೂ ಇದ್ದಂಗೆ ನಮ್ಗೆ ಕಂಪನಿಗೆ ಒಂದು ಬರ್ತ್ ಇದೆ, ಗ್ರೋತ್ ಇದೆ, ನೆಕ್ಸ್ಟ್ ಎಂಟರ್ಸ್ ಇಂಟು ರಿಲೇಶನ್ಶಿಪ್ ಇದೆ, ಅಂಡ್ ಡೈಸ್ ಇದೆ. ಆರ್ಟಿಫಿಷಿಯಲ್ ಪರ್ಸನ್ ಅಂತ ಯಾಕೆ ಕರೀತಾ ಇದೀವಿ ಅಂದ್ರೆ, however it is called an artificial person because ಎಕ್ಸಿಸ್ಟಿಂಗ್ ನಲ್ಲಿ ಕಂಪನಿ ಹೆಸರು ಮಾತ್ರ ನಮಗೆ ಕಣ್ಣಿಗೆ ಕಾಣ್ತದೆ, ಬಟ್ ವ್ಯಕ್ತಿ ಕಾಣಲ್ಲ. ಇಲ್ಲಿ ಕಂಪನಿ ಹೆಸರನ್ನ ಮಾತ್ರ ನಾವು ಸೂಚಿಸಬಹುದು, ಟಾಟಾ ಕಂಪನಿ ಅಂತ ಕರಿಬಹುದು, ಬಟ್ ಕಂಪನಿಯ ವ್ಯಕ್ತಿಯನ್ನ ನಾವು ಸೂಚನೆ, ಅದನ್ನ ನಡೆಸೋರು ಮೆಂಬರ್ಸ್ ಆಗಿರ್ತಾರೆ. ಜಸ್ಟ್ ಓಕೆ, ಕಂಪನಿ ನಡೆಸ್ಕೊಳ್ಳೋಕೆ ಕೆಲವು ಮೆಂಬರ್ಸ್ ಆಡಳಿತ ಮಂಡಳಿ ಅಂತ ಮಾಡ್ಕೊಂಡಿರ್ತೀವಿ, ಬಟ್ ಕಂಪನಿ ಓನರ್ಸ್ ಅಂತ ಕರೀಬಹುದು ಅವ್ರನ್ನ. ಬಟ್ ಟಾಟಾ, ರತನ್ ಟಾಟಾ ಆಗಿರ್ಬೋದು, ಮೇಜರ್ ಶೇರ್ಸ್ ಹಾಕಿದ್ದಾರೆ ಸರ್. ರಿಲಯನ್ಸ್ ಕಂಪನಿ ಇದೆ ಸರ್ ನಮ್ಗೆ, ಅಲ್ಲಿ ಮೇಜರ್ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ, ಬಟ್ ಅವ್ರನ್ನ ಕಂಪನಿ ಅಂತ ಕರೆಯಲ್ಲ. ರಿಲಯನ್ಸ್ ಅನ್ನೋದು ಕಂಪನಿ, ರಿಲಯನ್ಸ್ ಅನ್ನೋದು ವ್ಯಕ್ತಿ ಅಲ್ಲ ಅದು. ಆ ಕಾರಣಕ್ಕಾಗಿ ಆ ಒಂದು ಹೆಸರನ್ನು ಇಟ್ಕೊಂಡು ಆ ಹೆಸರಿನಲ್ಲಿ ಏನ್ ಮಾಡ್ಕೊಡ್ತಾರೆ, ಕಂಪನಿಯ ಸೂಚಿಸಿ ಕೆಲಸಗಳನ್ನ ಮಾಡ್ತಾರೆ. ದಟ್ ಇಸ್ ಅ ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್. ದೇ ಕೆನಾಟ್ ಅದೇನ್ ಮಾಡ್ಕೊಂತಲ್ಲಿ ಇಂಟ್ಯಾಂಜಿಬಲ್ ಪರ್ಸನ್ ಅಂತಾನು ಕರಿಬಹುದು ಅಲ್ಲಿ. ಓಕೆ, ನೆಕ್ಸ್ಟ್ ನಾಗರಿಕತ್ವ ಹೊಂದುವಂತಿಲ್ಲ. ನಾಗರಿಕತ್ವ ಮೀನ್ಸ್ ನಾಟ್ ಹ್ಯಾವಿಂಗ್ ಸಿಟಿಜನ್ಶಿಪ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಯಾವುದೇ ತರದ ಒಂದು ಮತ ಚಲಾವಣೆ ಮಾಡುವ ಒಂದು ನಾಗರಿಕತ್ವವನ್ನು ಹೊಂದುವಂತಿಲ್ಲ. ಯಾಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿನೇ ಅಲ್ಲ ಅಂದ್ರೆ ಅವನ ಹತ್ರ ಏನ್ ಮಾಡ್ಕೋ ವೋಟರ್ ID ಕೊಡಕ್ ಆಗಲ್ಲ ಕಂಪ್ನಿಗೆ. ಕಂಪನಿ ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಕೊಡ್ಬೋದು ನಾನು, ಯಾವ ದಿನಾಂಕದಿಂದ ಅಥವಾ ಯಾವ ವರ್ಷದಲ್ಲಿ ರಿಜಿಸ್ಟ್ರೇಷನ್ ಆಯ್ತು, ರಿಜಿಸ್ಟ್ರೇಷನ್ ನೋಂದಣಿ ಸಂಖ್ಯೆಯನ್ನು ಕೊಡ್ಬೋದು ಹೊರತು ಅವ್ರಿಗೆ ಏನ್ ಮಾಡ್ಬೋದಲ್ಲಿ, ಅವ್ರಿಗೆ ಯಾವುದೇ ಕಾರಣಕ್ಕಾಗಿ ಇನ್ ಕೇಸ್ ಅಲ್ಲಿ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ವೋಟ್ ಹಾಕುವ ಹಕ್ಕು ಇರೋದಿಲ್ಲ. ಯಾರಿಗೆ? ಕಂಪನಿಗೆ. ಓಕೆ, ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಇರ್ತದೆ ಅಥವಾ ಕಂಪನಿ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಇರ್ತದೆ, ಬಟ್ ಕಂಪನಿ ಹೆಸರು ಮೇಲೆ ನಾನೇ ಟಾಟಾ ಅಂತ ಹೇಳಕ್ ಆಗಲ್ಲ ಅಲ್ಲಿ, ಅಥವಾ ನಾವೇ ಬಿರ್ಲಾ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಅಲ್ಲಿ ಏನ್ ಮಾಡ್ಕೊಂತೀವಿ, ದಟ್ ಈಸ್ ಅ ಕಂಪನಿ ನೇಮ್, ಇಟ್ ಇಸ್ ನಾಟ್ ಎ ಪರ್ಸನ್ ನೇಮ್ ಅಲ್ಲ ಅಲ್ಲಿ. ಓಕೆನಾ, ಅವರ ಒಂದು ತಂದೆ ಹೆಸರು ಇಟ್ಕೊಂಡಿರ್ಬೋದು, ಬಟ್ ಕಂಪನಿ ಅದು ಆರ್ಟಿಫಿಷಿಯಲ್ ಪರ್ಸನ್. ಓಕೆನಾ, ಬಟ್ ಅದನ್ನ ನಾವೇನ್ ಮಾಡ್ಕೊಂತೀವಿ, ಅವ್ರಿಗೆ ಯಾವುದೇ ಕಾರಣಕ್ಕಾಗಿ ಕಂಪನಿ ಹೆಸರ ಮೇಲೆ ಯಾವುದೇ ತರ ಒಂದು ಎಲೆಕ್ಷನ್ ಐಡಿಗಳನ್ನ ಅಥವಾ ಇನ್ ಕೇಸ್ ವೋಟರ್ ಐಡಿಗಳನ್ನ ಕೊಡಕ್ಕೆ ಆಗೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ದ ಕಂಪನಿ ಎಕ್ಸಿಸ್ಟ್ ಇನ್ ದ ಐಸ್ ಆಫ್ ಲಾ. ಅಂದ್ರೆ ಕಂಪನಿ ಕಾನೂನು ದೃಷ್ಟಿಯಲ್ಲಿ ಕಾಣ್ತದೆ. ಇಟ್ ಈಸ್ ಲೀಗಲ್ ಪರ್ಸನ್ ಅಂದ್ರೆ ಕಾನೂನುಬದ್ಧವಾದ ವ್ಯಕ್ತಿ ಆಗಿರ್ತದೆ, ಬಟ್ ಇಟ್ ಕೆನಾಟ್ ಬಿ ಕ್ಲೇಮ್ ಸಿಟಿಜನ್ಶಿಪ್. ನಾಗರಿಕತ್ವನ್ನ ಕ್ಲೇಮ್ ಮಾಡಕ್ ಆಗಲ್ಲ. ಇಟ್ಸ್ ನೇಮ್ ಕೆನಾಟ್ ಬಿ ಎಂಟರ್ಡ್ ಅಂದ್ರೆ ಅವರ ಹೆಸರನ್ನ ಕೆನಾಟ್ ಬಿ ಎಂಟರ್ಡ್ ಇನ್ ದ ವೋಟರ್ಸ್ ಲೀಸ್ಟ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ದಿ ಗವರ್ಮೆಂಟ್ ಇಂಡಿಯಾ. ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದ ಒಂದು ಚುನಾವಣಾ ಆಯೋಗದಲ್ಲಿ ಆ ಕಂಪನಿ ಹೆಸರನ್ನು ನೋಂದಾಯಿಸಲು ಸಾಧ್ಯವಿಲ್ಲ, ಯಾಕಂದ್ರೆ ಅದು ಒಂದು ಕೃತಕ ವ್ಯಕ್ತಿ ಆಗಿರ್ತದೆ. ನೆಕ್ಸ್ಟ್, ಕಂಪನಿ ಆಸ್ ಆನ್ ಇಂಡಿಪೆಂಡೆಂಟ್ ಲೀಗಲ್ ಆಕ್ಟಿವಿಟಿ ಅಂದ್ರೆ ಸಪರೇಟ್ ಆಕ್ಟ್ ಅಂತ ಲೀಗಲ್ ಎಂಟಿಟಿ ಅಂತ ಕರಿತೀವಿ ನಾವು. ಓಕೆ, ಲೀಗಲ್ ಎಂಟಿಟಿ ಅಂದ್ರೆ ಏನಿರ್ತದೆ, ಕಂಪನಿ ಕಾನೂನುಬದ್ಧ ಮತ್ತು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರುತ್ತದೆ. ಯಾಕೆ ಇದು ಸ್ವತಂತ್ರ ಅಸ್ತಿತ್ವ ಅಂತ ಯಾಕೆ ಕರೀತಾ ಇದ್ರಂದ್ರೆ, ಬೀಯಿಂಗ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೆ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಮಾಡ್ಕೊಂಡಾಗ ಆ ಕಂಪನಿಯ ತನ್ನದೇ ಆದ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ, ತನ್ನದೇ ಆದ ಒಂದು ಇನ್ವೆಸ್ಟರ್ಸ್ ನ ಕಲೆಕ್ಟ್ ಮಾಡೋ ಒಂದು ಅಧಿಕಾರ ಅವ್ರಿಗೆ ಇರ್ತದೆ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನೋಡ್ತಾ ಇರ್ತೀರಿ, ಟಾಟಾ ಕಂಪನಿ ಇದೆ, ರಿಲಯನ್ಸ್ ಕಂಪನಿ ಇದೆ, ಅಥವಾ ಬೇರೆ ಬೇರೆ ಜಿಂದಾಲ್ ಕಂಪನಿ ಇದೆ. ಅವರವರು ಸಾಮರ್ಥ್ಯಕ್ಕೆ ತಕ್ಕಂತೆ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ. ಡಿಪೆಂಡ್ಸ್ ಆನ್ ದೇರ್ ನೇಚರ್ ಆಫ್ ಬಿಸ್ನೆಸ್ ಟು ಅಟ್ರಾಕ್ಟ್ ವಿತ್ ಡಿಫರೆಂಟ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಅವರು
ಕಂಪನಿ ಹೆಸರನ್ನು ಬಳಸ್ಕೊಳ್ತಾರೆ, ಅಥವಾ ಕಂಪನಿ ಆಬ್ಜೆಕ್ಟಿವ್ಸ್ ಗಳನ್ನ ಫುಲ್ಫಿಲ್ ಮಾಡಿದ್ವಿ, ಅಥವಾ ಪಾಸ್ಟ್ ಅಲ್ಲಿ ಏನ್ತದೆ ಪ್ರೀವಿಯಸ್ ಅಲ್ಲಿ ಏನ್ ಮಾಡ್ಕೊಂತಾರೆ ಒಂದು 5 years ಡಾಟಾಸ್ ಎಲ್ಲ ತೋರಿಸಿ ಅವರಿಗೆ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ. ಓಕೆ, ಈ ತರ ಒಂದೊಂದು ಕಂಪನಿಗೆ ತನ್ನದೇ ಆದ ಒಂದು ಟೆಕ್ನಿಕ್ಸ್ ಎಲ್ಲ ಇರ್ತವೆ. ಹಾಗಾಗಿ ಕಂಪನಿ ಹ್ಯಾಸ್ ಅನ್ ಇಂಡಿಪೆಂಡೆಂಟ್, ಸ್ವತಂತ್ರತೆಯನ್ನು ಹೊಂದಿರ್ತದೆ. ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ಬ್ರಾಂಚಸ್ ಓಪನ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ರಿಲಯನ್ಸ್ ಕಂಪನಿ, ಇನ್ ಕೇಸ್ ಗಂಗಾವತಿಯಲ್ಲಿ ಇನ್ ಕೇಸ್ ರಿಲಯನ್ಸ್ ಶಾಪ್ ಅಂತ ಮಾಡ್ಕೊಂಡ್ರಲ್ಲಿ, ಬಿಕಾಸ್ ಅಲ್ಲಿ ಡಿಪೆಂಡ್ಸ್ ಆನ್ ದ ಪಾಪ್ಯುಲೇಷನ್. ಅಂದ್ರೆ ಮಾರ್ಕೆಟ್ ಎಲ್ಲಿ ಕವರ್ ಮಾಡ್ಬೋದು ನಾನು, ಅಂದ್ರೆ ಮಾರ್ಕೆಟ್ ಎಲ್ಲಿದೆ ನಮಗೆ ಪಾಪ್ಯುಲೇಷನ್ಸ್ ಮೇಲೆ ನಾವು ಏನ್ ಮಾಡ್ಕೊಂತ ಒಂದು ಮಾರ್ಕೆಟ್ ಮಾಡ್ತಿದ್ದಾರೆ. ಓಕೆ, ಆ ಪಾಪ್ಯುಲೇಷನ್ಸ್ ಜೊತೆಗೆ ಅಲ್ಲಿರೋ ಎಕನಾಮಿಕ್ ಸ್ಟ್ರೆಂತ್ ಏನಿದೆ ನಿಯರ್ ಟು ಅಲ್ಲಿ ಏನ್ ಮಾಡ್ಕೊಳ್ತಾನೆ ಕಂಪ್ನಿ ಬರ್ತದೆ, ಅಥವಾ ದೇಶಕ್ಕೆ ಶ್ರೀರಾಮನಗರ ಆಗಿರ್ಬೋದು, ಬೇರೆ ಬೇರೆ ಸಿಟಿಗಳನ್ನ ಕವರ್ ಮಾಡ್ಬೋದು ಅಂತ ಹೇಳಿ ಒಂದು ಮೇನ್ ಪ್ಲೇಸ್ ಎಲ್ಲ ನೋಡ್ಕೊಂಡು ಈ ತರ ಒಂದು ಕಂಪನಿಗಳನ್ನ ರಚನೆ ಮಾಡ್ಕೊಳ್ತಾರೆ. ಅಂದ್ರೆ ಕಂಪನಿಯನ್ನ ಎಲ್ಲಿ ಸ್ಥಾಪನೆ ಮಾಡ್ಬೇಕು ಅನ್ನೋದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಅವ್ರದೇ ಆದ ಒಂದು ಇಂಡಿಪೆಂಡೆಂಟ್ ಆಕ್ಟಿವಿಟಿ ಸ್ವತಂತ್ರತೆಯನ್ನು ಪಡ್ಕೊಂಡಿರ್ತಾರೆ. ಬಟ್ ಲೀಗಲ್ ಎಂಟಿಟಿ ಇರ್ತದೆ, ಕಾನೂನುಬದ್ಧವಾಗಿರ್ತದೆ. ಓಕೆನಾ, ಯಾವ್ದೋ ಒಂದು ಇನ್ ಕೇಸ್ ದೊಡ್ಡ ಬಿಲ್ಡಿಂಗ್ ಮಾಡಿ ಅಲ್ಲಿ ರಿಲಯನ್ಸ್ ಮಾರ್ಟ್ ಅಂತ ಮಾಡಕ್ ಆಗಲ್ಲ ನಾವು, ಯಾಕಂದ್ರೆ ರಿಲಯನ್ಸ್ ಮಾರ್ಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ, ಆಲ್ರೆಡಿ ನೋಂದಣಿ ಇದೆ, ಅವ್ರದೇ ಒಂದು ಸಪರೇಟ್ ಲೋಗೋಸ್ ಇದಾವೆ, ಅವ್ರದೇ ಒಂದು ಸಪರೇಟ್ ಚಿಹ್ನೆಗಳಿದಾವೆ, ಅವ್ರದೇ ಒಂದು ಸಪರೇಟ್ ಅಡ್ವರ್ಟೈಸ್ಮೆಂಟ್ ಟೀಮ್ ಇದೆ. ಅವುಗಳ ಮುಖಾಂತರ ಅವ್ರು ಏನ್ ಮಾಡ್ಕೊಳ್ತಾರೆ, ದೇ ಕ್ಯಾನ್ ಕ್ಯಾರಿ ದ ಬಿಸ್ನೆಸ್. ಬಟ್ ವಿ ಕೆನಾಟ್ ಕಾಪಿ ದೆಮ್, ಅವ್ರನ್ನ ಕಾಪಿ ಮಾಡಕ್ ಆಗಲ್ಲ ನಾವು, ಯಾಕಂದ್ರೆ ಕಾನೂನುಬದ್ಧವಾಗಿ ಅವರು ಸ್ವತಂತ್ರ ಪಡ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿ ಏನ್ ಮಾಡ್ಕೊಂತಾನೆ ಯಾವುದೇ ಕಾರಣಕ್ಕೆ ಕಾಪಿ ಮಾಡಕ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಹೇಳ್ತಂತೆ, ದ ಕಂಪನಿ ಆಸ್ ಕಾಮನ್ ಸೀಲ್, ಸಾಮಾನ್ಯ ಮುದ್ರೆಯನ್ನು ಹೊಂದಿರುತ್ತದೆ. ಓಕೆ, ಕಂಪನಿಯು ಸಾಮಾನ್ಯ ಮುದ್ರೆಯನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಅಲ್ಲಿ ಸಾಮಾನ್ಯ ಮುದ್ರೆ ಅಂತ ಯಾಕೆ ಕರೀತಾ ಇದ್ರು ಅಂದ್ರೆ, ಕಂಪನಿ ಹೆಸರ ಮೇಲೆ ಅಥವಾ ಕಂಪನಿ ಹೆಸರ ಮೇಲೆ ಮಾತ್ರ ವ್ಯವಹಾರ ನಡೀತದೆ, ಇಲ್ಲಿ ವ್ಯಕ್ತಿ ಮೇಲೆ ನಡೆಯಲ್ಲ. ಅಂದ್ರೆ ರಿಲಯನ್ಸ್ ಕಂಪನಿ ಮೇಲೆ ಒಂದು ಸೀಲ್ ಹಾಕ್ತಾರೆ, ಯಾವ ತರ ಮ್ಯಾನೇಜರ್ ರಿಲಯನ್ಸ್ ಕಂಪನಿ ಲಿಮಿಟೆಡ್ ಅಂತ ಕರೀತಾರೆ. ಅಂದ್ರೆ ಕಂಪನಿಯ ಪರವಾಗಿ ಒಬ್ಬ ಮ್ಯಾನೇಜರ್ ಅಂತ ಇರ್ತಾನೆ, ಅಥವಾ ಕಂಪನಿ ಪರವಾಗಿ ಒಬ್ಬ ಸಿಇಒ ಅಂತ ಇರ್ತಾನೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತೇಳಿ. ಈ ತರ ಕೆಲವೊಬ್ಬ ವ್ಯಕ್ತಿಗಳು ಏನ್ ಮಾಡ್ಕೊಂತಾರೆ, ತನ್ನದೇ ಆದ ಒಂದು ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದೇ ತರ ಅಲ್ಲಿ ಏನ್ ಮಾಡ್ತಿದ್ರಲ್ಲಿ, ಆರ್ಟಿಫಿಷಿಯಲ್ ಪರ್ಸನ್ಸ್ ಕೆನಾಟ್ ಬಿ ಸೈನ್ಸ್, ಅಂದ್ರೆ ಕೃತಕ ವ್ಯಕ್ತಿಗಳು ಸೈನ್ ಮಾಡಕ್ ಆಗಲ್ಲ. ಬಟ್ ದೋಸ್ ಆಕ್ಟಿವಿಟೀಸ್ ಡನ್ ಬೈ ದಿ ಪರ್ಸನಾಲಿಟೀಸ್, ಅಂದ್ರೆ ಚಟುವಟಿಕೆ ಮಾಡೋ ವ್ಯಕ್ತಿಗಳು ಏನ್ ಮಾಡ್ತಾರಲ್ಲಿ ಇನ್ ಕೇಸ್ ಸೈನ್ ಮಾಡಬಹುದು. ಯಾರ್ಯಾರು ಮಾಡಬಹುದು ಅಲ್ಲಿ, ಕಂಪನಿ ಆಡಳಿತ ವರ್ಗ, ಅಥವಾ ಕಂಪನಿಯ ನೌಕರರ ವರ್ಗ, ಅಥವಾ ಕಂಪನಿ ಒಂದು ಇನ್ ಕೇಸ್ ನೋಡಿಕೊಳ್ಳುವವರು, ಅಥವಾ ಕಂಪನಿ ರನ್ ಮಾಡುವವರು, ಆ ಕಂಪನಿ ಪರವಾಗಿ ಕೆಲವು ಅಧಿಕಾರಿಗಳು ಸೈನ್ ಮಾಡಬಹುದು. ಅಲ್ಲಿ ನೋಡ್ರಿ, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಅಥರೈಸ್ಡ್, ಅಂದ್ರೆ ಆ ಒಂದು ನಿರ್ದೇಶಕ ಮಂಡಳಿಯು ಸೈನ್ ಮಾಡುವ ಆನ್ ಬಿಹಾಫ್ ಆಫ್ ದಿ ಕಂಪನಿ. ಆ ಕಂಪನಿಯ ಒಂದು ಸೈನ್ ಮಾಡ್ಬೇಕಾದ್ರೆ ಯಾರ ಅಥಾರಿಟೀಸ್ ಬೇಕಲ್ಲಿ, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಎಲಿಜಿಬಲ್, ಆರ್ ಇನ್ ಕೇಸ್ ಅಂತೇಳಿ ನಿರ್ದೇಶಕ ಮಂಡಳಿ ಒಂದು ಸೂಕ್ತವಾದ ಅಧಿಕಾರ ಹೊಂದಿರ್ತಾರೆ, ಅವರು ಕಂಪನಿ ಪರವಾಗಿ ಸಿಗ್ನೇಚರ್ಸ್ ಎಲ್ಲ ಮಾಡಬಹುದಲ್ಲಿ. ದಟ್ ಇಸ್ ಅನದರ್ ಒನ್. ನೆಕ್ಸ್ಟ್ ಲಿಮಿಟೆಡ್ ಲಯಬಿಲಿಟಿ, ಕಂಪನಿಯು ಒಂದು ಲಿಮಿಟೆಡ್ ಅಂತ ಯಾಕೆ, ನಿಯಮಿತ ಇನ್ ಕೇಸ್ ಹೊಣೆಗಾರಿಕೆ ಅಂತ ಹೇಳ್ತಾರೆ, ನಿಯಮಿತ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ಯಾಕಂದ್ರೆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ತಾರೆ, ಕಂಪನಿ ಸ್ವರೂಪ ನೋಡ್ತಾರೆ, ಆ ಸ್ವರೂಪದ ಆಧಾರದ ಮೇಲೆ ಅವರ ಒಂದು ಲಯಬಿಲಿಟೀಸ್ ಇರ್ತದೆ. ಅಂದ್ರೆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್, 10,000 ರೂಪಾಯಿ ಶೇರ್ ತಗೊಂತೀನಿ ಸರ್, ನಾನು 10,000ಕ್ಕೆ ನಿಮ್ಗೆ ಎಷ್ಟು ಕೆಲಸಗಳನ್ನ ಮಾಡ್ಬೇಕು ಅಷ್ಟು ಕೆಲಸಗಳನ್ನ ಮಾತ್ರ ಮಾಡ್ಬೇಕು, ಅದಕ್ಕೆ ಮೀರಿ ಅಲ್ಲಿ ಏನ್ ಮಾಡ್ಕೊಂಡು ನಾನು ಪಾರ್ಟಿಸಿಪೇಟ್ ಮಾಡಬಾರ್ದು. ಆ ತರ ಒಂದು ಕಂಪನಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇನ್ ಕೇಸ್ ಯೂಶಲಿ ಕಂಪನಿಯಲ್ಲಿ ಏನ್ ಮಾಡ್ಕೊಂತಂದ್ರೆ more than 51% ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಪ್ರೈವೇಟ್ ಸೆಕ್ಟರ್ ನಲ್ಲಿ, ಅಥವಾ ಪ್ರೈವೇಟ್ ಕಂಪನಿ ಆದ್ರೆ ಪ್ರೈವೇಟ್ ಸೆಕ್ಟರ್ ಪರ್ಸನಾಲಿಟೀಸ್ ದೇ ಕ್ಯಾನ್ ಇನ್ವೆಸ್ಟ್ ದ ಕಂಪನಿ ಶೇರ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ತದೆ. ಅದೇ ತರ ಪಬ್ಲಿಕ್ ಕಂಪನಿಯಲ್ಲಿ more than 51% ಪಬ್ಲಿಕ್ ಶೇರ್ಸ್ ಏನಾದ್ರು ಇದ್ರೆ, ಅಥವಾ ಪಬ್ಲಿಕ್ ಗವರ್ನಮೆಂಟ್ಸ್ ಗಳಿಂದ ಏನಾದ್ರು ಬಂತು, ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಆ ಗವರ್ನಮೆಂಟ್ ಗಳು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ ಪಬ್ಲಿಕ್ ಕಂಪನಿ ಅಥವಾ ಗವರ್ಮೆಂಟ್ ಕಂಪನಿ ಅಂತ. ಆ ಕಂಪನಿಗಳು ಹೂಡಿಕೆ ಮಾಡಿದ ಮೊತ್ತಕ್ಕೆ ಅವರ ಒಂದು ಅಧಿಕಾರವನ್ನು ಚಲಾಯಿಸಬೇಕು. ಅದನ್ನ ಬಿಟ್ಟು ಕಂಪನಿ ನಂದೇ ಅಂತ ಹೇಳಿ ಅಲ್ಲಿ ಏನ್ ಮಾಡ್ಕೊಡ್ತಾರೆ, ವ್ಯವಹಾರ ಅದಕ್ಕೆ ಅದನ್ನ ಹೇಳ್ತಾರೆ, ದಿಸ್ ಫ್ಯೂಚರ್ ಹ್ಯಾಸ್ ಬಿನ್ ಇನ್ಕಾರ್ಪೊರೇಟೆಡ್ ಇನ್ ದ ಕಂಪನೀಸ್ ಅಮೆಂಡ್ಮೆಂಟ್ 1857. ದ ಕಂಪನಿ ಬಿಕೇಮ್ ಅನ್ ಅಟ್ರಾಕ್ಟಿವ್ ಆರ್ಗನೈಸೇಷನ್ ಡ್ಯೂ ಟು ಲಿಮಿಟೆಡ್ ಲಯಬಿಲಿಟಿ ಕಾನ್ಸೆಪ್ಟ್ ಅಂತ ಕರೀತಾರೆ. ಅಂದ್ರೆ ಯಾಕೆ ಇದನ್ನ ಅಟ್ರಾಕ್ಟಿವ್ ಲಯಬಿಲಿಟಿ ಕಾನ್ಸೆಪ್ಟ್ ಅಂದ್ರೆ, ಇನ್ ಕೇಸ್ ಮೆಂಬರ್ಸ್ ಲಯಬಿಲಿಟೀಸ್ ಅಂತ ಕರೀತಾರೆ. ಅಂದ್ರೆ ನಿರ್ದೇಶಕರ ಹೊಣೆಗಾರಿಕೆ ಅಥವಾ ಸದಸ್ಯರ ಹೊಣೆಗಾರಿಕೆ ಏನಾಗಿರ್ತದೆ, ಲಯಬಿಲಿಟೀಸ್ ಲಿಮಿಟೆಡ್ ಆಗಿರ್ತದೆ. ಬಿಕಾಸ್ ಅಲ್ಲಿ ಏನ್ ಮಾಡ್ಕೊಂತಂದ್ರೆ, ನಾನು ಎಷ್ಟು ಪರ್ಚೇಸ್ ಮಾಡಿರ್ತೀನಿ, ಸೇಲ್ ಪರ್ಚೇಸ್ ಮಾಡಿದೀನಿ ಸರ್, ನಾನು ಇನ್ವೆಸ್ಟ್ಮೆಂಟ್ಸ್ ನ ಪರ್ಚೇಸ್ ಮಾಡೀನಿ,
ಇನ್ವೆಸ್ಟ್ಮೆಂಟ್ ಎಷ್ಟು ಪರ್ಚೇಸ್ ಮಾಡಿರ್ತೀನೋ ಅಷ್ಟಕ್ಕೆ ನನ್ನ ಒಂದು ಲಯಬಿಲಿಟೀಸ್ ಲಿಮಿಟೆಡ್ ಆಗಿರ್ತದೆ ಅಥವಾ ಹೊಣೆಗಾರಿಕೆ ನಿಯಮಿತವಾಗಿರ್ತದೆ. ಅದನ್ನ ಮೀರಿ ನಾನು ಕೆಲಸ ಮಾಡುವಂತಿಲ್ಲ ಅಥವಾ ಅದನ್ನ ಮೀರಿ ನಾನು ಯಾವುದೇ ತರ ಹೊಣೆಗಾರಿಕೆಯನ್ನು ಪಡೆಯುವಂತಿಲ್ಲ. ದಟ್ ಇಸ್ ಅ ಲಿಮಿಟೆಡ್ ಲಯಬಿಲಿಟೀಸ್. ದೀಸ್ ಆರ್ ದ ಕಂಪನೀಸ್ ಇನ್ ಕೇಸ್ ಫ್ಯೂಚರ್ಸ್ ಅಂತಾನೆ ಕರೀತಾರೆ. ಇದು ಒಂದೊಂದಾಗಿ ನಿಮ್ಗೆ ಕನ್ನಡದಲ್ಲಿದೆ. ಕಂಪನಿ ಕೃತಕ ವ್ಯಕ್ತಿ ಆಗಿರುವುದರಿಂದ ನೈಸರ್ಗಿಕವಾಗಿ ಇನ್ ಕೇಸ್ ಕಂಪನಿ ಅಂತಂದ್ರೆ ಮಾನವ ರಹಿತ ಕಾಗದ ಪತ್ರಗಳಿಗೆ ಸಹಿ ಹಾಕಲು ಬರುವುದಿಲ್ಲ. ಕಂಪನಿ ಪರವಾಗಿ ನಿರ್ದೇಶಕ ಮಂಡಳಿ ಸಹಿ ಹಾಕುವ ಅಧಿಕಾರ ಹೊಂದಿರುತ್ತದೆ. ಅದೇ ರೀತಿ ಸಹಿಯ ಕೆಳಗಡೆ ಕಂಪನಿ ಮೊಹರು ಅಥವಾ ಚಿಹ್ನೆ ಅಥವಾ ಮುದ್ರಿತ ಅಕ್ಷರಗಳನ್ನು ಹೊಂದಿದ್ದರೆ ಮಾತ್ರ ಪತ್ರಕ್ಕೆ ಮಾನ್ಯತೆ. ಅಂದ್ರೆ ಯಾವ್ದೋ ವ್ಯಕ್ತಿ ಬಂದು ಸುಮ್ಮನೆ ಸಿಗ್ನೇಚರ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಸಿಗಲ್ಲ. ಆ ವ್ಯಕ್ತಿಯ ಡಿಸಿಗ್ನೇಷನ್ಸ್ ಎಲ್ಲ ಬರ್ದಿರ್ತಾರೆ. ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜರ್ ಅಂತ ಬರ್ತಾರೆ. ಓಕೆ, ಅಥವಾ ಆ ಕಂಪನಿ ಪರವಾಗಿ ಯಾರಾದ್ರೂ ಸದಸ್ಯರುಗಳು ಇತ್ತಂದ್ರೆ ಆ ಸದಸ್ಯರಿಗೆ ಸಪರೇಟ್ ಒಂದು ಸ್ಥಾನಮಾನ ಕೊಟ್ಟಿರ್ತಾರೆ. ಮೆಂಬರ್ ಅಂತ ಕೊಟ್ಟಿರ್ಬೋದು ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕೊಟ್ಟಿರ್ತಾರೆ. ಅವರು ಸಿಗ್ನೇಚರ್ ಮಾಡಿದ್ರೆ ಮಾತ್ರ ಅದನ್ನ ಎಲಿಜಿಬಲ್ ಆಗ್ತದೆ. ಯಾವ್ದೋ ಒಂದು ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ನಾನು ರಿಲಯನ್ಸ್ ಕಂಪನಿ ಓನರ್ ಅಂತ ಬರ್ಕೊಡಕ್ಕಾಗಲ್ಲ. ಯಾಕಂದ್ರೆ ರಿಲಯನ್ಸ್ ಕಂಪನಿ ತನ್ನದೇ ಆದ ಒಂದು ಲೆಟರ್ ಪ್ಯಾಡ್ ಅಂತ ಇರ್ತದೆ. ಆ ಲೆಟರ್ ಪ್ಯಾಡ್ ಗಳಲ್ಲಿ ಮಾತ್ರ ಮುದ್ರೆಗಳನ್ನ ಒತ್ತಿ ಅಥವಾ ಸೀಲ್ ಗಳನ್ನ ಹಾಕಿ ಸಿಗ್ನೇಚರ್ ಮಾಡಿದ್ರೆ ಆ ಲೆಟರ್ ಗಳಿಗೆ ಮಾನ್ಯತೆ ಸಿಗ್ತದೆ. ಅದು ಇನ್ ಕೇಸ್ ಕಂಪನಿ ಒಂದು ಇಂಡಿಪೆಂಡೆಂಟ್. ನೆಕ್ಸ್ಟ್, ಕಂಪನಿ ಕಾಯ್ದೆ 1857 ತಿದ್ದುಪಡಿ ಕಾಯ್ದೆ ಈ ಲಕ್ಷಣವನ್ನು ಸೇರಿಸಲಾಗಿದೆ. ಯಾವುದು? 8ನೇದು. ಅಂದ್ರೆ ಇನ್ ಕೇಸ್ ಹೊಣೆಗಾರಿಕೆ ಅನ್ನೋದು ಆ ನಿಯಮಿತ ಹೊಣೆಗಾರಿಕೆ ಇನ್ ಕೇಸ್ ನಿಯಮಿತವಾಗಿರ್ತದೆ. ಅಂದ್ರೆ ಇದನ್ನ ಯಾಕೆ ಸೇರಿಸಲಾಗಿದೆ ಅಂದ್ರೆ ಸದಸ್ಯರ ಹೂಡಿಕೆ ಸಾಮರ್ಥ್ಯದ ಆಧಾರದ ಮೇಲೆ ಅವಲಂಬನೆ. ಎಷ್ಟು ಹೂಡಿಕೆ ಮಾಡ್ತಾರೋ ಅಷ್ಟು ಹೊಣೆಗಾರಿಕೆ ಪಡ್ಕೊಳ್ತಾರೆ. ಎಷ್ಟು ಹೂಡಿಕೆ ಮಾಡ್ಕೊಂಡು ಹೋಗ್ತಾರೋ ಅಷ್ಟಷ್ಟು ಹೂಡಿಕೆಗಳಿಗೆ ಸಂಬಂಧಪಟ್ಟಂತ ಒಂದು ಹೊಣೆಗಾರಿಕೆಗಳನ್ನು ಮಾಡ್ತಾರೆ. ಓಕೆನಾ? ಇಷ್ಟು ಇನ್ ಕೇಸ್ ಕಂಪನಿ ಮೀನಿಂಗು, ಡೆಫಿನೇಷನ್ಸ್ ಮತ್ತೆ ಫ್ಯೂಚರ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಮತ್ತೆ ಟೈಪ್ಸ್ ಆಫ್ ಕಂಪನೀಸ್ ಅದರೆಲ್ಲ ನೋಡೋಣ. ಓಕೆ, ಮತ್ತೆ ಡೌಟ್ಸ್ ಇದನ್ನ